ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕ್ಕೋಡಿ ತಾಲೂಕಿನ ಜೋಡಟ್ಟಿ ಗ್ರಾಮದ ವಿಠಲ್ ಸಾಹುಕಾರ ಅನ್ನೋರ ಒಂದು ತೋಟದ ಮನೆಗೆ ಭೇಟಿ ಕೊಟ್ಟಿದ್ದೆ. ನನಗಿಲ್ಲಿ ಈ ಎಮ್ಮೆಗಳು ಮತ್ತು ಆಕಳುಗಳದ್ದು ಒಂದು ಡೈರಿ ಫಾರ್ಮ್ ಭಾಳ ವಿಶಿಷ್ಟ ಅನ್ನಿಸ್ತು. ಸಾಕಷ್ಟು ಸಂಖ್ಯೆಯೊಳಗೆ ಇಲ್ಲಿ ಚಲೋ ಜಾತಿ ಎಮ್ಮೆಗಳು ಮತ್ತು ಆಕಳುಗಳದಾವ. ಇದರ ಒಂದು ಸಮಗ್ರ ವಿವರವನ್ನು ನಾವು ಇವರಿಂದ ಕೇಳಿ ಪಡ್ಕೊಳ್ಳೋಣ. ಇಲ್ಲಿ ನಮ್ಮ ಜೊತೆ ಈ ಫಾರಮ್ನ ಮಾಲೀಕರಾದಂಥ ವಿಠಲ್ ಸಾಹುಕಾರ ಅದಾರ. ನಮಸ್ಕಾರ ರೀ ಅಣ್ಣಾರ. ನಮಸ್ಕಾರ ಸರ್. ತಮ್ದು ಒಂಚೂರು ಕಿರು ಪರಿಚಯ ಕೊಟ್ಟು ಒಳಗೆ ಹೋಗೋಣಲ್ರಿ ಸರ್. ನಮ್ಮ ಹೆಸರು ರೀ ವಿಠಲ್ ಮಾರುತಿ ಸಾಹುಕಾರ ಅಂತ ರೀ. ಹಾಂ ರೀ. ನಾವು ಇದನ್ನು ಡೈರಿ ಫಾರ್ಮ್ ಮಾಡಿದ್ರಿ. ನಿಮ್ಮ ಗ್ರಾಮ ಜೋಡಟ್ಟಿ ರೀ? ಜೋಡಟ್ಟಿ ರೀ, ಚಿಕ್ಕೋಡಿ ತಾಲೂಕು ಜೋಡಟ್ಟಿ ಇದ್ರೆ. ಹಾಂ. ಕಬ್ಬೂರು ಸಮೀಪ ಆಗುತ್ತೇನು ರೀ? ಕಬ್ಬೂರು ಇಲ್ಲಿಂದ 5 ಕಿಲೋಮೀಟ್ರ್ ಆಕೈತೆ ರೀ. ಒಂದು ವೇಳೆ ಯಾರಿಗಾದರೂ ಇದ್ರ ಬಗ್ಗೆ ವಿಚಾರಿಸೋಕೆ ಮತ್ತು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ವಲ್ಪ ಅವ್ರಿಗೆ ಬರೋ ಲ್ಯಾಂಡ್ಮಾರ್ಕ್ ಅಷ್ಟು ಹೇಳ್ತಾರೇನು ರೀ? ಕಬ್ಬೂರದಿಂದ ರೈಲ್ವೆ ಬ್ರಿಡ್ಜ್ ಹತ್ತೈತಿ ರೀ, ಜೋಡಟ್ಟಿದ್ರಿ. ಹಾಂ ರೀ. ರೈಲ್ವೆ ಬ್ರಿಡ್ಜ್ ದಾಟೋದ್ ಕಲಿಯರಿ ನಮ್ಮದು 1 ಕಿಲೋಮೀಟ್ರ್ ಮೇಲೆ ನಮ್ಗೆ ಗೋಟ ಐತ್ರಿ. ವಿಠಲ್ ಸಾಹುಕಾರಗಳು ಗೋಟ ಯಾವ್ದು ಕೇಳ್ರು ಎಲ್ಲಿ ಬೇಕಾ ಯಾರು ಬೇಕಾ ಅವ್ರು ಹೇಳ್ತಾರೆ ಬಂದು. ಆಮೇಲೆ ಈ ಕಡೆಯಿಂದ ಬಂದ್ರೆ ರೀ ಯಾವೆಲ್ಲದು ಬಂದ್ರು ರೈಲ್ವೆ ಬ್ರಿಡ್ಜ್ ತಕ್ಕ ಬಂದು ನಿಂತು ಕೇಳ್ರೆ ಯಾರು ಬೇಕಾ ಅವ್ರು ಹೇಳ್ತಾರೆ. ಇದು ಯಾವ ಹೈವೇ ರೀ ಅದು? ಇದು ಮುದೋಳ, ನಿಪ್ಪಾಣಿ ಟು ಮುದೋಳ ರೀ. ನಿಪ್ಪಾಣಿ ಮತ್ತು ಮುದೋಳ ಹೈವೇದೊಳಗೆ ರೈಲ್ವೆ ಟ್ರ್ಯಾಕ್ ಐತಿ. ಅಲ್ಲಿ ಬಂದು ಕೇಳ್ರು ಯಾರು ಬೇಕಾ ಸಾಹುಕಾರ ಅವ್ರ ಗೋಟೆ ಯಾವ್ದಂದ್ರೆ ಯಾರು ಬೇಕಾದವ್ರು ಹೇಳ್ತಾರೆ ಸರ್. ಒಳ್ಳೇದು. ಎಷ್ಟು ಅದಾವ್ರಿ ಒಟ್ಟ ಎಮ್ಮೆಗಳೀಗ? ಎಮ್ಮೆಗಳೊಂದು 35 ಇದ್ದಾವ್ರಿ. ಹಂಗೆ ನಡಿರಲ್ಲ ಸ್ವಲ್ಪ ಈ ಕಡೆ ನೋಡ್ರಿ ಸಾಹುಕಾರ. ಹಂಗೆ ಹಿಂಬದಿಯಿಂದ ಬರ್ರಿ ಸರ್. 35 ಅದಾವ್ರಿ. ಹಾಂ, 35ರಿಂದ 40 ಆಕ್ಕವ್ರಿ. ಎಲ್ಲ ಚಲೋ ಜಾತಿ ಅದಾವ? ಹಾಂ, ಎಲ್ಲ ಹರಿಯಾಣದ್ದು ರೀ ಸರ್. ಹರಿಯಾಣದ್ದು ರೀ? ಹಾಂ ಹಾಂ. ಹರಿಯಾಣದಿಂದ ತಂದು ಇದು ಮಾಡಿದ್ದು ರೀ. ಹಾಂ ರೀ. ಇಲ್ಲಿ ನಮ್ಮಲ್ಲಿ ಪ್ರಾಪರ್ ತಯಾರದ್ದು ಅದಾವ್ರಿ, ಹರಿಯಾಣದಾಗ ಬಂದದ್ದು ಅದಾವ್ರಿ. ಈಗ ನಿಮ್ಮ ಗೋಟಿ ಒಳಗೆ ತಯಾರಾದಿದ್ದು ಅದ? ನಮ್ಮ ಗೋಟೆ ಒಳಗೆ ತಯಾರ. ಯಾವ್ದೊಂದು ತೋರಿಸ್ತಾರೇನ್ರಿ? ಇದು ನಮ್ಮ ಗೋಟೆದಾಗ ತಯಾರಾದ್ರಿ. ಇದು ಹರಿಯಾಣದಿಂದ ಬಂದದ್ರಿ. ಹಾಂ ಹಾಂ. ಮತ್ತು ಇವು ಹೆಚ್ಚಿಗೆ ಅದಾವ್ರಲ್ಲ, ಎಲ್ಲ ಥರ ಮಿಕ್ಸ್ ಅದಾವ್ರಿ. ಈಗ ನಮ್ಮದು ಓಪನ್ ಫಾರ್ಮ್ ರೀ. ಇದು ಹಾಂ ಹಾಂ. ಕಟ್ ಮೇಸದಲ್ರಿ, ಅದು ಓಪನ್ ಫಾರ್ಮ್ ರೀ. ಅದು ಇದಕ್ಕೇನು ಕಣ್ಣಿ ಕಟ್ಟೋದಿಲ್ಲ ನೀವು? ಕಣ್ಣಿ ಹಚ್ಚೋಂಗಿಲ್ಲ ರೀ. ಹಾಂ ಹಾಂ. ಇದ್ರದ್ದು ಉಪಯೋಗ ರೀ ಹಿಂಗೆ ಓಪನ್ ಬಿಡೋದ್ರಿಂದ ಹೆಲ್ದಿ ಹೆಚ್ಚಾಕವ್ರಿ ಅವ್ರಿ ದನ ರೀ. ಹಾಂ, ದನ ಹೆಲ್ದಿ ಇರ್ತಾವ್ರಿ. ದನ ಮತ್ತು ಅವಕ್ಕೆ ಏನು ಅನ್ನೋದಿಲ್ಲ ರೀ, ಕೆನ್ಸಲ್ ಬಾವು ಕಾಡಂಗಿಲ್ಲ ರೀ. ಹಾಂ ರೀ. ಮತ್ತು ಅವತ್ತರಿಂದ ಅವಕ್ಕೇನು ಅನ್ನೋದಿಲ್ಲ ರೀ. ಮತ್ತು ನಮಗೆ ಕಮ್ಮಿ ಆಕೈತಿ ರೀ, ದಗದ ಮಾಡೋದು ಕಮ್ಮಿ ರೀ. ಮತ್ತು ಗೊಬ್ಬರ ಪವರ್ಫುಲ್ ತಯಾರಾಕೈತಿ ರೀ. ಹಾಂ ರೀ. ಹೊಲಕ್ಕೆ ಹಾಕಾಕ್ರಿ ಈ ತುಳಿದಾಡ್ರಿ. ಇದನ್ನ 6 ತಿಂಗಳು ಒಮ್ಮೆ ನಾವು ಅದ್ರಾಗಿಂದ ಹೊರಗೆ ತೆಗಿತೀವಿ ರೀ ಅದನ್ನ ಗೊಬ್ಬರ ರೀ. ಕಾಲಾಗಿಂದೆಲ್ಲ ಸ್ವಚ್ಛ ಮಾಡ್ತೀವಿ. ಮತ್ತು ಈಗ ನಮ್ಮ ಅದನ್ನ ಕೊಟ್ಟಿಗೆ ಹಸನು ಮಾಡೋದ ಎಲ್ಲ ಏನು ಇರಂಗಿಲ್ಲ ರೀ. ಹಾಂ ಹಾಂ. ಎಲ್ಲ ಅವಾಗ ಒಟ್ಟು 6 ತಿಂಗಳ ತನಕ ಮಾಡ್ತೀರಿ. 6 ತಿಂಗಳು ಒಮ್ಮೆ ತೆಗಿತೀವಿ ರೀ ಸರ್. ಬರೋಬರ್. ಸ್ವಲ್ಪ ನೋಡ್ರಿಲ್ಲ ಹಂಗೆ ಎಲ್ಲಾನು ಮುರಾದವ್ರಿ ಇವ? ಹಾಂ, ಎಲ್ಲಾನು ಮುರಾರಿ ಸರ್ ಇವು. ನೀವು ಎಷ್ಟು ಎಮ್ಮೆಗಳಿಂದ ಇದನ್ನ ಸ್ಟಾರ್ಟ್ ಮಾಡಿದ್ರಿ ಸರ್? ನಾವು ಪೈಲ ಅಲ್ಲೇ ಸಾಧಾರಣದಾಗ 5-6 ಹಸು ಆಕಳು ಇದಾರೆ ಎಮ್ಮೆಗಳು ಮಾಡಿದ್ದು ರೀ. ಇಲ್ಲೇ ಲೋಕಲ್ದು ಮಾಡಿದ್ದು ರೀ. ಅವು ಲೋಕಲ್ದು ನಮ್ಗೆ ಅಷ್ಟೊಂದು ಅನಿಸ್ಲಾರ್ಕಾಗಿ ರೀ ಹರಿಯಾಣದಿಂದ ಒಮ್ಮೆ 18 ತರಿಸಿದ್ರಿ ರೀ. 18 ತರಿಸ್ಕೇಸಿಂದ ಅವಾಗ ಯಾವ ವರ್ಷ ರೀ ಅದ ನೀವು ತರಿಸಿ? ಅದು 2007ರಾಗ ರೀ ಸರ್. 2007. ಹಾಂ, 2007 2007ರಿಂದ ಫಾರ್ಮ್. ನಮ್ದು 2005 ಮ್ಯಾಟ್ರಿಕ್ ಮುಗಿತು ರೀ. ಮ್ಯಾಟ್ರಿಕ್ ಮುಗಿದ್ಮೇಲೆ ಇದಕ್ಕೆ ಹೌದ್ರಿ. ಮುಂದೆ ಕಾಲೇಜ್ಗೆ ಏನೋ ಹೋಗಿಲ್ಲ ರೀ? ಹಾಂ, ಕಾಲೇಜ್ ಏನು ಮಾಡಲ್ರಿ. ಕಾಲೇಜ್ ಫಸ್ಟ್ ಇಯರ್ ಹಚ್ಚಿದ್ರಿ ರೀ. ಯಾಕೋ ಬ್ಯಾಡ ಅನಿಸ್ತಿರದ ಅಂತ ಇದನ್ನ ಮಾಡ್ಕೊತ ಬಂದ್ರಿ. 2007ರಿಂದ ನಮ್ಮದು ಫಾರ್ಮ್ ಐತ್ರಿ. ಇಲ್ಲೇ ಹೈನೋದ್ಯಮದೊಳಗನ PhD ಮಾಡೈತ್ರಿ? ಹಾಂ ರೀ, ಹೈನ್ ಉದ್ಯೋಗದಾಗ ರೀ. ಇದ್ರಾಗ ನಮ್ಗೆ ರಗಡೆ ಇದಾಯ್ತು ರೀ. ತಿಂಗಳ 1.5 2 ಲಕ್ಷ ತನಕ ಇನ್ಕಮ್ ಬರ್ತೈತ್ರಿ ನಮ್ಮದು. ಎಲ್ಲ ಖರ್ಚೆಲ್ಲ ಹೋಗಿ ಖರ್ಚು ತೆಗಿತೈತಿ. ಒಳ್ಳೇದ್ರಿ. ಮತ್ತು ಈಗ 35ರಿಂದ 40 ತನಕ ಇದಾವ್ರಿ. ಒಂದು 20 ಹಸುದವ್ರಿ. ಹಸು ರೀ? ಹಾಂ. ಇವ್ರದ್ದು ಏನು ಫಾಯ್ದಾ ಅನ್ನಿಸ್ತೈತ್ರ? ಹಾಂ, ಹಸುದು ಫಾಯ್ದೆ ಐತ್ರಿ. ಈಗಿಂದ ಹಾಲಿನ ರೇಟ್ ಜಾಸ್ತಿ ಐತೆ ಅನ್ನೋ ಹಸುದ ಫಾಯ್ದೆ ಅನಿಸ್ತೈತಿ ರೀ. ಹಾಲಿನ ರೇಟ್ ಜಾಸ್ತಿ ಕಮ್ಮಿ ಆತಂದ್ರೆ ಹಸುದ ಫಾಯ್ದೆ ಕಮ್ಮಿ ಅನಿಸ್ತೈತಿ ರೀ. ಬಫೆಲೋದು ಎಮ್ಮೆದು ಏನೈತ್ರಿ, ಇದು ಕಮ್ಮಿ ಯಾವಾಗೂ ರೇಟ್ ಇದಾಗೋದಿಲ್ಲ ರೀ. ಫ್ಯಾಟ್ ಚಲೋ. ಹಾಂ, ಕಂಟಿನ್ಯೂ ಈ ಥರ ರೇಟ್ ವ್ಯಾಪಾರ ತೊಗೊಳೋದು ಕಮ್ಮಿ ಮಾಡಂಗಿಲ್ಲ ರೀ. ಅದನ್ನ ಇದು ಗಾಯದ ಏನೈತ್ರಿ, ಹಸುದ್ರಿ. ಇದು ಒಮ್ಮೆ ಮೇಲೆ ಹಾಲು ಹೆಚ್ಚೋದು ಅಂದ್ರೆ ಕಡಿಮೆ ಮಾಡ್ತಾರ್ರಿ. ಅಂತಂದ್ರೆ ಒಂದಿಟ್ಟು ಸ್ವಲ್ಪ ಮಾಡ್ತೈತ್ರಿ. ಇಲ್ಲತ್ತಂದ್ರೆ ಇದೆಲ್ಲ ಹಸುದ್ದು ಚಲೋ ಐತ್ರಿ. ಇವನು ಕಟ್ಟುದಿಲ್ರಿ? ಯಾವ ಕಟ್ಟಂಗಿಲ್ರಿ ನಾವು. ಹೌದಿಲ್ರಿ? ಹಾಂ ರೀ. ಈ ಕಡೆ ಎಲ್ಲ 20 ಹಸು ಇದ್ರೆ 20 ಹಸುನು ಕಟ್ಟಂಗಿಲ್ರಿ. ಇವು 40 ಎಮ್ಮೆ ಇದ್ರೆ 40 ಕಟ್ಟಂಗಿಲ್ರಿ. ಇದು ಯಾವ ಸೈಜ್ ಐತ್ರಿ? ಇದು ಒಟ್ಟು ಆಕಳಿಗೆ ನೀವು ಇಲ್ಲಿ ಓಪನ್ ಸ್ಪೇಸ್ ಬಿಟ್ಟಿದ್ರಲ್ಲ? ಓಪನ್ ಮಾಡಿದ್ರೆ 45-70 ಐತ್ರಿ.
ಹಿಂಗೆ 45 ಐತೇನ್ರಿ? ಹಾಂ 45 70 ಓಪನ್ ಇದ್ರದ ಹಾಂ ಹಾಂ ಹಾಂ. ಅವು ಬೇಕಾದಾಗ ಅಡ್ಡಾಡ್ತಾವ್ರಿ, ಬೇಕಾದಾಗ ನೀರು ಕುಡಿತಾವ್ರಿ, ಬೇಕಾದಾಗ ಬಂದ್ ಕೇಸಿಂದ ಮೇವ್ ತಿಂತಾವ್ರಿ. ನೀರನ್ನು ದವನ್ಯಾಗ ಬಿಡ್ತಾರೆ? ನೀರಿಲ್ರಿ, ನೀರಿಗೆ ಬೇರೆ ಅದಾವ್ರಿ ಅವು ಬೇರೆ ದವ. ಆಚೆ ಕಡೆ ಬದ್ದು ಅಲ್ಲಿ ಎಮ್ಗಳಿಗೆ ಆಸರ್ತ್ ಮಾಡಿದವ್ರಿ, ಆಕಳುಗಳಿಗೆ ಈಚೆ ಕಡೆ ದಾಂಡಿಗೆ ಮಾಡಿದ್ವಿ. ಅದ ಒಂದಿಟ ಇದಾಗಣ ಕೆಡನ ತೆಗೆದ್ರಿ. ಬರೋಬ್ಬರ. ಆಚೆ ಕಡೆ ಹೋದ್ರೆ ಯಾವ ಹಿರಿತಾವನ್ರಿ? ಯಾವ ಇರಂಗಿಲ್ರಿ ಸರ್. ದಾಟೋನ್ರಿ? ಹಾಂ ದಾಟನ್ ಬರ್ರಿ ಸರ್. ಇಲ್ಲಿ ನಡಿತೈತಿಲ್ರಿ? ಹಾಂ ನಡಿತೈತ್ರಿ ಸರ್. ಇವು 40 ಅದಾವ್ರಿ ಸೌಕರ್? ಹಾಂ 40 ಅದಾವ್ರಿ ಸರ್. ಅಬ್ಬಬ್ಬ. ಈಗ ನಿಮ್ಮ ಮನೆಯೊಳಗೆ ತಯಾರಾದಿದ್ದು ಎಷ್ಟು ಅದಾವ್ರಿ ಈಗ ಸದ್ಯ? ನಮ್ಮೊಳಗೆ ತಯಾರದ್ದು ಒಂದು 20 ಹೊಣ್ತಾವ್ರಿ ಸರ್. 20 ರೀ? ಹ್ಞೂ ರೀ. ನಾವು ಅವು ಹಳಿವು ಆದಂಗೆ ರೀ 2007 ಅಂದ್ಮೇಲೆ ರೀ ಅವಾಗ ತಂದ್ರೆ ಏನು ಒಂದು ಉಳ್ದಿಲ್ರಿ ನಮ್ಮ. ಹಾಂ ಹಾಂ. ಇವೆಲ್ಲ ಮನ್ಯಾಗ ತಯಾರದ್ರಿ, ಇದು ಮನ್ಯಾಗ ತಯಾರದ್ರಿ. ಇದ್ರಿ? ಹ್ಞೂ ರೀ. ಎಷ್ಟನೇ ಸೂಲಿಂದ್ರಿ ಇದು? ಇದು 2ನೇದು ಐತ್ರಿ ಸರ್. ಇದು 2ನೇ ಸೂಲಿ? ಹ್ಞೂ ರೀ. ಮತ್ತೆ ಇವು ಎಂದವ್ರಲ್ಲ, ಇವು 2 ಮನ್ಯಾಗ ರೀ ಇವು ಸರ್. ಯಾವ್ರಿ? ಇವು 2 ಇದಾವ್ರಲ್ಲ, ಇವು ಎಮ್ಗಳು ರೀ. ಇವು 2 ಸರ್ ಮನ್ಯಾಗ ರೀ. ಇವು ಕಾನೂರು ರೀ? ಹ್ಞೂ ರೀ. ಇವು ಎರಡು ಸೂಲಿನೂ ರೀ? ಹಾಂ ಇವು 2ನೇ ಸೂಲಿನೂ ಅದಾವ್ರಿ. ಹಾಂ ರೀ. ಮತ್ತು 1ನೇದು ಇದಾವ್ರಿ, ಹಿಂಗೆ ಎಲ್ಲ ಅದಾವ್ರಿ. 3ನೇದು 4ನೇದು ಅದಾವ್ರಿ. ನಾವು ಹೆಚ್ಚು ವಯಸ್ಸು ಇದಾದ ಅಂದ್ರೆ ಅವತ್ತನ್ನ ಕಾಯಂಗಿಲ್ಲ ರೀ ನಾವು. ಹಾಂ ತೆಗೆದು ಬಿಡ್ತೇವ್ರಿ ಫ್ಯಾಟಿಗೆ. ಹಾಂ ರೀ. ನಮ್ಮದೇನು ರೀ ಈ ಎವರೇಜ್ ರೀ 14 ಲೀಟ್ರ್ ಮ್ಯಾಲೆ ಕೊಂಡು ಅಂತ ದನ ಅಷ್ಟ ಕಾಯ್ತೀವಿ ರೀ. 14 ಲೀಟ್ರ್ ಒಳಗೆ ಕೊಂಡು ಅಂತ ದನಗಳು ಕಾಯಂಗಿಲ್ಲ ರೀ. ಈಗ 14 ಲೀಟ್ರ್ ಅಂದ್ರೆ ಎಷ್ಟನೇ ಸೂಲಿಂತ ನಾನು ಕೊಡ್ತಾವ್ರಿ ಅವು? ಒಂದು 5-6ನೇ ಸೂಲಿನ ಮಟ್ಟ ಕೊಡ್ತಾವ್ರಲ್ಲ, 6-7ನೇ ಸೂಲಿನ ತಕ್ಕಲ್ಲ ಅಷ್ಟೇ. ಅದ್ರ ಮುಂದೆ ಅವು ಕಟ್ಟಾಕ ಇದಕ್ಕೆ ಪ್ರಾಬ್ಲಮ್ ಮಾಡ್ತಾವ್ರಿ. ಮತ್ತು ಅದ್ರ ಸಂಬಂಧಾಗಿ ಅವು ಹೆಲ್ದಿ ಉಳಿಯಂಗಿಲ್ಲ ರೀ. ಮತ್ತು ದವಾಖಾನೆ ಅದು ಹತ್ತು ಬರತ್ತ ನಾವು ಪೈಲಾನ ಮುಂಚೆನೇ ಮಾಡಿಕೇಸಂದ್ರಿ ಒಟ್ಟು ನಮಗೆ ಇದಾಗುವಂತ ಮಾಡ್ಕೊಂಡು ಇರ್ತೀವ್ರಿ ನಾವು. ಇವು ಕರುಗಳು ಎಲ್ಲಿ ಕಾಣುವಲ್ಲವ್ರಿ ಸೌಕರ? ಕರ ನಾವು ವಿಶೇಷವಾಗಿ ಕಡಿಮೆ ಕರ ಸಾಕೊಂಡಿಕ್ರಿ. ಹಾಂ ರೀ. ನಮ್ದು ಹೈನುಗಾರಿಕೆ ಜಾಸ್ತಿ ರೀ. ಒಟ್ಟು 2-3 ಎಮ್ಮೆ ನಡಬ್ರಕ್ಕೆ ಒಂದು ಕರ ಕಾಯ್ತೀವ್ರಿ ನಾವು ರೀ. ಉಳಿದದ್ದು ಮಾರ್ತೀರಿ? ಹಾಂ ಉಳಿದದ್ದು ಅವಾಗ ಹುಟ್ಟಿದ್ಕೂ ಯಾರೇ ಸಾಕವ್ರು ತೊಗೊಂಡ್ರ ಅಂದ್ರೆ ಕೊಟ್ಟು ಬಿಟ್ಬಿಡ್ತೀವ್ರಿ. ಅವ್ರು ನಾವು ಹಾಲಾಗಿ ಜೋಪಾನ ಮಾಡ್ಕೊತ ಅಂತಾರ್ರಿ, ಅವ್ರಿಗೆ ಕೊಟ್ಬಿಡ್ತೀವಿ ರೀ. ಹೌದ್ರಿ? ಹಾಂ ರೀ. ಹಿಂಗೆ ಮಾಡ್ಕೇಸಿಂದ ಉಳ್ದು ಕರುಗಳು ಒಂದು ತೊಡೆದವ್ರಿ. ಆ ಥರ ಗಾಯ ಫಾರ್ಮ್ದಾಗದವ್ರು ಅಂದ್ರೆ ಈ ಥರ ಬಿಟ್ರೆ ಹಾಲು ಕುಡಿತಾವ್ರಿ ಅವು. ಹಿಂಗೆ ಹಾಕೇಸಿಂದ ಆ ಥರ ಒಂದು 10 ಕರ ಅದಾವ್ರಿ. ಅವು ಎಲ್ಲ ಆಚೆ ಕಡೆ ಗಾಯ ಫಾರ್ಮ್ದಾಗದವ್ರಿ. ಬರೋಬ್ಬರ. ಅಂದ್ರೆ ಗೊಬ್ಬರಕ್ಕೂ ಅಗ್ದಿ ಇದು ಜಗಳ ನಾವು ಕೈ ಬಂದು ಇದಾಗ ಕಟ್ಸಿರ್ತೀವ್ರಿ, ರೌಂದಿ ಬೆಂಡ ಕಟ್ಸಿರ್ತೀವ್ರಿ. ಅದು ನಮ್ಮ ರೌಂದಿ ಬೆಂಡದ ಇದಾರೆ. ಅದು ಐತ್ರಲ್ಲ ಇಲ್ಲಿ ರೌಂದಿ ಬೆಂಡ ಹಾಕೊಂಡ ಇದಾರಿ. ಎಷ್ಟು ಎಕರೆದ್ದು ಐತ್ರಿ ಅದ? ಇದೊಂದು 5,000 ಸೂಡ್ ಐತ್ರಿ ಅದ್ರಿ. 5,000 ಸೂಡ್ರಿ? ಹ್ಞೂ ರೀ. 5,000 ಬೆಂಡ ಕಟ್ಸಿದ್ರಿ. ಒಂದು ವರ್ಷ ಜಗತೈತ್ರಿ? ಹಾಂ 1 ವರ್ಷ ತನಕ ಜಗತೈತ್ರಿ ಅದ್ರ. ಮತ್ತು ಈಚೆ ಕಡೆದ್ದು ಏನೈತ್ರಿ ಇದಾದ ಫಸ್ಟ್ ಪೈಲ ನಮ್ಮದು 2,007 ನಾವು ಕಟ್ಟೋದು ದಾವಣಿ ಮಾಡಿದ್ವಿ ರೀ. ಇದು ಫಸ್ಟಿಗೆ? ಹಾಂ ಫಸ್ಟ್ನೇದ್ರಿ 2,007 ಇದನ್ನ ಮಾಡಿದ್ವಿ ರೀ. ಅದ್ರ ಬಗ್ಗೆ ಈಗ ಒಂದಿದ ವಯಸ್ಸಾದ ಏಮ್ ಐತ್ರಿ ಅಣ್ಣನ ಇದನ್ನೊಂದಿಟ್ಟ ಇಲ್ಲೇ ಒಳಗೆ ಕಟ್ಟಿದ ಮಾಡ್ತೀವಿ. ಅದ ಈಗ ಜಸ್ಟ್ ಇದೈತ್ರಿ. ಅದು ಇದೊಂದು 2 ದಿವಸ ಐತ್ರಿ. ಅದು ಇಳಿದದ್ದು ಅಷ್ಟೇ? ಇಳಿದದ್ದು ಐತನ ಅದನ್ನೊಂದು ಒಳಗೆ ಕಟ್ಟಿದ್ವಿ ರೀ. ಅವೆರಡ ಗಿರ್ ತಳಿ ಆಕಳದವ್ರಿ. ಅವು ಈ ಹಸುಗಳೊಳಗೆ ಕೊಡಂಗಿಲ್ರಿ, ಒಂದಿಟ್ಟ ಮಾಡ್ತಾವ್ರಿ ಅವ. ಬರೋಬರ್. ಅದ್ರ ಸಂಬಂಧ ಅವನೊಂದು 2 ಒಳಗೆ ಕಟ್ಟಿದ್ವಿ. ಇಲ್ಲಿ ಶಗನ ಅಂತ ಸಪ್ರೇಟ್ ಹೋಗ್ತೀರೇನ್ರಿ? ಹಂಗಿಲ್ರಿ ಸರ್. ಅದು ಇವು ಹಿಂಡು ಟೈಮ್ದಾಗ ಅಟ್ ಒಳಗೆ ತಗೋತೀವ್ರಿ ಸರ್. ಸ್ವಚ್ಛ ಇರ್ತೈತ್ರಿ. ಅವು ಬಾಗಿಲ ತೆಗೆದು ಗೇಟ್ ತೆಗೆದು ಬಿಟ್ಟು ಅಂದ್ರೆ ಎಲ್ಲ ಆಟೋಮೆಟಿಕ್ ಬಂದ ಜಾಗ ಒಳಗೆ ನಿಲ್ತಾವ್ರಿ ಅವು ಸರ್. ಈಚೆಗಡೆ ಸೈಡ್ ಇವು ಎಮ್ಮೆ ನಿಲ್ತಾವ್ರಿ, ಆಚೆಗಡೆ ಸೈಡ್ದಾಗ ಗಾಯ ನಿಲ್ತಾವ್ರಿ ಸರ್. ಒಮ್ಮೆ ಹೋಗ್ತಾವ್ರಿ 2? ಅವು ನಮ್ಗೆ ಎಷ್ಟು ಬೇಕಲ್ಲ ಅಡ್ಡ ಒಳಗೆ ಮಾಡ್ತಾವ ನಾವು. ಕರ್ದಂಗ್ ಬರ್ತಾವ್ರಿ ಅವ್ ಸರ್. ಹೌದ್ರ ಅವಕ್ಕೊಂದೊಂದು ಹೆಸರು ಅನ್ನೋದು ಇಟ್ಟದ. ಒಂದು ಯಾವ್ದಾರ ನೋಡ್ರಿ ಈಗ ರೀ ಕರೆದ್ರ ರೀ ನೋಡ್ರಿ ಯಾವ್ದೈತಿ ಸರ್. ಈ ಟೈಮ್ದಾಗ ಬರಂಗಿಲ್ಲ. ಹಿಂಡು ಟೈಮ್ ಕಷ್ಟ ಬರ್ತಾವ ಸರ್. ಟೈಮ್ ಆಗ್ಬೇಕು. ಹಾಂ ಈಗ ಟೈಮ್ ಆಗಿಲ್ರಿ ಅವತ್ತರದ ನಾನು ಈಗ ಸರ್ ಅವು ಬರೋದಕ್ಕೆ ಒಳಗೆ ಮಾಡ್ತಾರೆ. ಈಗ ಸದ್ ಇಲ್ಲೇ ನಾ ಬಾಗಲ್ ತಕ್ಕ ಹೋಗಿ ಸದ್ ಅವತ್ತನ್ನ ಕರ್ಯಾಕತ್ತಾರ ರೀ. ಬರಾಕ್ ಚಾಲು ಮಾಡ್ತಾರ ಸರ್ ಅವು. ಈಗ ಬಾಗಿಲಿಗೆ ಬಂದು ಈಗ ತೆಗ್ಯಾಕ ನಿಂತಾರ ರೀ. ನಮ್ಮನ್ನ ಒಳಗೆ ಹೋಯ್ತಾರೋ ಮಾಡಕ ಹಿಂದಕತ್ತಂದ್ರಿ ಬರಾಕ್ ಚಾಲು ಮಾಡ್ತಾರ. ಬಟ್ ಭಾಳ ಹಚ್ಕೊಂಡವ್ರಿ ನಿಮ್ನ. ಬಿಡ್ರಿ ಸೌಕರ್ ಬೇಡ. ಇಲ್ರಿ ಬಗಲಾಗ ತೋರ್ಸ್ತಾನ್ರಿ ಅವ್ ಬೇಡ್ರಿ. ಈಗ ಸದ್ಯ ಇಲ್ಲಿ ಅವು ಅದಕ್ಕಾಗಿ ಬಂದಿರ್ತಾವ್ರಿ. ಅಲ್ಲಿ ಮೇವ್ ತಿನ್ನತ್ತಿರ್ತಾವ್ರಿ. ಇವು ಹಿಂಡು ಸಂಬಂಧ ಆಗಿ ಎದಕ್ಕಾಗಿರಿ ಒಟ್ಟು ಅವು ಮಾಡ್ತಿರ್ತಾವ್ರಿ ಅವ್ರು. ಬರೋಬರ್. ಹಾಂ ಸರ್. ಈ 40 ಎಮ್ಮೆಗಳೊಳಗೆ ಎಷ್ಟು ಎಮ್ಮೆಗಳು ಹಿಂಡ್ತಾವ್ರಿ ಈಗ ಸದ್ಯ? ಇದ್ರಾಗ ಒಂದು 12ರಿಂದ 13 14 ತನಕ ಹೆಣ್ತಾವ್ರಿ ಈಗ ರೀ. ಒಂದಿಟ ಬ್ಯಾಸಿಗೆ ಹಚ್ಚೈತ್ರಿ. ಈಗ ಹಾಲು ಕಡಿಮೆ ಮಾಡ್ಯಾವ್ರಿ. ಗಬ್ಬು ಜಾಸ್ತಿ ಅದಾವ್ರೆಲ್ಲ. ಮತ್ತೆ ಗಬ್ಬು ಜಾಸ್ತಿ ಇರೋಣ ರೀ. ಮಾಡ್ತಾರೆ ಸರ್. ಅಂದ್ರೆ ಈ ಎಮ್ಮೆಗಳನ್ನ ನೀವೇನು ಮಾರೋದಿಲ್ರಿ? ಇವತ್ತರಾಗೇನು ನಾವು ಮಾರೋದ ತುಳ್ದೇನು ವ್ಯಾಪಾರ ದಂಧೆಗೆ ಮಾಡೋದಿಲ್ರಿ ಸರ್. ಸುಮ್ಮನೆ ಯಾರಿಗಾರ ಬೇಕಂದ್ರೆ ಸ್ವಲ್ಪ ಮಾಡ್ತೀವಿ ರೀ. ಯಾರಿಗಾರ ಬೇಕಾದ್ರೆ ನಾವು ಎಂಥವ್ ಹಿಂಗೆ ಚಲೋದ ಒಂದು ಕೇಳ್ರಂದ್ರೆ ಅವ್ರಿಗೆ ಕೊಂಡಿಸ್ಕೊಡ್ತೀವಿ ರೀ. ಗಪ್ಪ ಅದೇನು ಮಾಡಂಗಿಲ್ಲ ಗಪ್ಪ ಸರ್. ಅದೇ ನಿಮ್ಮ ಮಾಡೈತ್ರಿ ನನ್ನ ರೀ. ಅದೇನು ಮಾಡಂಗಿಲ್ಲ ಅಂದ್ರೆ ಒಟ್ಟು ನೀವೇನು ಒಟ್ಟು ಮಾರೋದಂತೆ ಸುಳ್ರಿ? ಹಾಂ ಮಾರೋದಂತ ಅಲ್ರಿ ಸರ್. ಇದು ಅಂದಾಜು ಗೊಬ್ಬರ ಎಷ್ಟು ಸಿಗ್ತೈತ್ರಿ ವರ್ಷಕ್ಕೆ? ಸರ್ ಒಂದು 80 ಡಬ್ಬಿ ತನಕ ಹಾಕೈತ್ರಿ ಸರ್. 80 ಡಬ್ಬಿ ರೀ? ಹಾಂ ರೀ. 80 ಹಿಡ್ಕೊಂಡು ಹೆಚ್ಚು ಹಾಕೈತಿ. ಜಾಸ್ತಿನೇ ಹಾಕೈತಿ ರೀ. ನಾವು ಒಂದು 2 ಸಲ ತೆಗಿತೀವಿ ನನ್ನ ರೀ.
ಒಂದಿಟ್ಟು ಮಳೆಗಾಲದಾಗ ದೌಡ್ ತೆಗಿತೀವ್ರಿ ಭಾಳ ರಾಡಿ ಆಕೈತಿರ್ಲ ಆಳದಾಗ ಒಂದು ಸ್ವಲ್ಪ ಇದನ್ನ ಮಳೆಗಾಲದಾಗ ದೌಡ್ ತೆಗಿತೀವ್ರಿ ಈಗ ಮಾತ್ರ 6 ತಿಂಗಳ ಈಗ ಇಲ್ಲಂದ್ರೆ ಒಂದು 1.5 ಫುಟ್ ಗೊಬ್ಬರ ಐತ್ರಿ ಸರ್ 1.5 ಫುಟ್ ಐತೆ ಇಂದ್ರಿ ಹಾಂ 1.5 ಫುಟ್ ಗೊಬ್ಬರ ಐತ್ರಿ ಸರ್ ಈ ಸ್ವಲ್ಪ ಮಂದಿ ರಾಟಿದ್ದಂಗೆ ಕಾಣ್ತೈತ್ರಿ ಅದು ಹಂಗಾರೆ ಅದು ಹೊಸವಾಗಿ ಬಂದಿರ ಸ್ವಲ್ಪ ಒಂದು ಇದ ಮಾಡೈತ್ರಿ 1.5 ಫುಟ್ ಐತೆ ಇಂದ್ರಿ ಈಗ ಹಾಂ 1.5 ಫುಟ್ ಗೊಬ್ಬರ ಐತ್ರಿ ಸರ್ 6 ತಿಂಗಳಿಗೊಮ್ಮೆ ತೆಗಿತೀರ ಹಾಂ 6 ತಿಂಗಳಿಗೊಮ್ಮೆ ತೆಗಿದ್ರಿ ಸರ್ ಈಗ ಸದ್ಯ ಜಸ್ಟ್ ಗೊಂಜಾಳ ಕುಲಾಗತ್ತವ್ರಿ ಹಾನ್ರಿ ಆ ಲಾಟ್ಗಳು ಕೆಡೆ ಸಂಬಂಧ ಕಾದವ್ರಿ ಜಮೀನು ಎಷ್ಟು ಐತ್ರಿ ಸೌಕರ್ ನಮ್ಮ ಜಮೀನು ಒಂದು 11 ಎಕರೆ ಐತ್ರಿ ಸರ್ ಹೌದ್ರಿ ಅದಕ್ಕೆ ಭರ್ಪೂರ್ ಆಕೈತಿ ಬಿಡ್ರಿ ಭರ್ಪೂರ್ ಆಕೈತ್ರಿ ಸರ್ ಹೊರಗೆ ಏನು ಕೊಡಕ್ಕಿಲ್ಲ ಹೊರಗೇನು ಕೊಡಂಗಿಲ್ಲ ಸರ್ ನಾವು ನಮ್ದನ್ನ ಇದಕ್ಕೆ ಇದ ಮಾಡಿದ್ರಿ ರಾಸಾಯನಿಕ ಗೊಬ್ಬರ ಏನು ಕಡಿಯಕ್ಕಿಲ್ಲ ನೀವೇನ ವಿಶೇಷವಾಗಿ ಕಡಿದ್ರಿ ರಾಸಾಯನಿಕ ಗೊಬ್ಬರ ಹಾಕೋದ್ರಿ ಇದು 80 ಅಂದ್ರೆ ಮತ್ತು ಒಂದೊಂದು ಎಕರೆಗೆ 8 ಬಿತ್ತರಲ್ಲ ಹಾಂ ರೀ ಹೆಚ್ಚು ಕಡಿಮೆ ಹೌದು ಅಂದ್ರೆ ನಾವು 2 ವರ್ಷಕ್ಕೆ ಹಿಂಗ ಅರಿಶಿನ ಹಚ್ಚೋ ಟೈಮ್ಕ ಹಂಗ ಕಡಿತೀವ್ರಿ ಮತ್ತು ಅವಕ್ಕೆ ಅವಾಗ ಜಾಸ್ತಿ ಕಡ್ದಿರ್ತೀವ್ರಿ ಒಂದು ಎಕರೆಕ್ಕೆ ಅವಾಗ ಒಂದು 20 ಡಬ್ಬಿ ತಕ ಬಿಡ್ತೀವ್ರಿ ಮತ್ತು ಒಂದು ವರ್ಷ ಲವಣಿ ಮಾಡೋರ್ ಕಬ್ಬು ಅವಾಗ ಇದ ಮಾಡ್ತೀವ್ರಿ ಮತ್ತು ಹಿಂಗೆ ಮಾಡ್ಕೊತ ಇದ ಮಾಡ್ತೀವಿ ಬರೋಬ್ಬರ ಸೌಕರ್ಯ ಇಲ್ಲಿ ಈ ಎಮ್ಮೆ ತಲ್ಬೇರಿ ಪೇಟ್ಯಾಗ ನಾವು ಹೋದ್ರೆ ರೀ ಹಾಂ ರೀ ಸರ್ ಸ್ವಲ್ಪ ಮೂರ್ರಾಜ್ ಆಯ್ತು ಅಂತಿರ್ತಾರೆ ಎಲ್ಲರೂ ಹಾಂ ರೀ ಸರ್ ಯಾವ್ಯಾವ ಲಕ್ಷಣಗಳನ್ನ ನೋಡಿ ನಮಗೆ ಖಾತ್ರಿ ಮಾಡ್ಕೋಬಹುದ್ರಿ ಸರ್ ಈ ಮಣಕನ ತೋರ್ಲಿ ಈ ಮಣಕ ಅದು ಇದಾಯ್ತು ಬಿಡ್ರಿ ಅದು ಇದು ಈಗ ಈ ಮಣಕ್ ನೋಡ್ರಿ ಸರ್ ಇದು ಕೆಂಚಲ್ದಾಗ ಹಿಂಗೆ ಮಲ್ಲೆ ಪಾಟ್ ಇರ್ಬೇಕ್ರಿ ಸರ್ ಇದು ಒಂದು ಚೂರು ಹಾಂ ನಿಲ್ರಿ ಸರ್ ಈ ಕಡೆ ಹೊರಗೆ ನಿಲ್ಲುದಿಲ್ಲ ಏನ್ರಿ ಅದು ಬರ್ತೈತ್ರಿ ಸರ್ ಆದ್ರೂ ಹೋ ಅದು ಯಾವ್ದಾರು ಒಂದು ನಿಂತಿದ್ ನೋಡ್ರಿ ಹಾಂ ರೀ ಸರ್ ಇತ್ರಾಗ ಈಗ ಸದ್ರಿ ಅದೇ ಹಾಲಿಲ್ರಿ ಇದು ಈಗ ಸದ್ಯ ಇದು ಚೊಂಚಲ್ ಮಣ್ಕ ಐತ್ರಿ ಸರ್ ಇದು ಇಲ್ಲಿ ಬರ್ರಿ ಸರ್ ಹಿಂದೆ ಇದು ಮಾಡ್ರಿ ಹಾಂ ಚೊಂಚಲ್ ಮಣ್ಕ ರೀ ಇವು ಈ ಮಲ್ಲಿಂದ ಮಲ್ಲಿಗೆ ರೀ ಡಿಫ್ರೆನ್ಸ್ ಜಾಸ್ತಿ ಇರ್ಬೇಕ್ರಿ ಸರ್ ಇಲ್ರಿ ಹಾಂ ಹಿಂದಿನ ಮಲ್ಲಿಂದವ್ರಲ್ಲ ಹಿಂಗಿಂಗದಾಗ ಡಿಫ್ರೆನ್ಸ್ ಜಾಸ್ತಿ ಇರ್ಬೇಕ್ರಿ ಹಿಂಗಿಂಗದಾಗ ಡಿಫ್ರೆನ್ಸ್ ಹೆಚ್ಚು ಇರ್ಬೇಕ್ರಿ ಅವು ಸರ್ ಇದು ಚೊಂಚಲ್ ಮಲ್ಕ ಐತ್ಕರ ಈಗ ಸದ್ಯ 13 ಲೀಟ್ರ್ ಹಾಲು ಕೊಡ್ತೈತ್ರಿ ಸರ್ ಅದು ನಕ್ಕೇನ ಹಾಂ 2 ಟೈಮ್ ಕೂಡಿ 13 ಲೀಟ್ರ್ ಹಾಲು ಐತ್ರಿ ಅದು ಮತ್ತು ಎಲ್ಲ ಥರದ್ದು ಇದು ಎಲ್ಲ ಎಲ್ಲೂರ್ನ್ಯಾಗ ಇದ್ರಾಗ ಎಲ್ಲ ಒಟ್ಟು ಸಿಸ್ಟಮ್ದಾಗ ಚಂದ ಒಟ್ಟು ಇದ್ದು ನೋಡ್ಕೇಸಂದ್ರಿ ಇಲ್ಲಿ ಹಾಲಿನ ಸೆರ್ಗೊಳ್ರಿ ಮಲ್ಲಿ ಅಗದಿ ಪದ್ಧ ಸೀರೆ ಇದ್ದು ರೀ ಅಂದ್ರೆ ಅವು ಹಾಲು ಕೊಡ್ತಾವ್ರಿ ಸರ್ ಅದ್ರ ಸಂಬಂಧಾಗಿರಿ ಸರ್ ಇವು ಪ್ಯೂರ್ ಮುರ ಅಂದ್ರೆ ರೀ ಇವು ಕೋಡ್ಗಳು ಹಿಂಗೆ ಇದಾಗಿರ್ತಾವ ನೋಡ್ರಿ ಸರ್ ಇಲ್ಲಿ ಕೋಡ ಎಷ್ಟ ಇದಕ್ಕೆ ಹಚ್ಚಿ ತಿರ್ಗಿರ್ತಾವ್ರಲ್ಲ ಇದು ಮುರ ಜಾತ್ರೆ ಮತ್ತು ಇದೊಂದು ಸ್ವಲ್ಪ ದೊಡ್ಡವಾಗಿ ಬಂದ ಒಂದಿಟ್ಟು ಸ್ವಲ್ಪ ಕರ್ನಾಳಿ ತೋರಿಸ್ತಾವ್ರಿ ಇದ್ರಿ ಹಾಂ ರೀ ಈಗ ಇದೇನೈತಿಲ್ಲ ಇದು ಮನ್ಯಾಗ ತಯಾರಾದ ಮಣ್ಕೈತನ ರೀ ಒಂದು ಸ್ವಲ್ಪ ಅದಕ್ಕೆ ಕ್ವಾನ್ ಇದಾನೋ ಏನೋ ಹಾಕಿಸಿಂದ ಒಂದು ಸ್ವಲ್ಪ ಜಾಸ್ತಿ ಇದಾಗಿರ್ತೈತ್ರಿ ಮತ್ತು ಇದು ಮನ್ಯಾಗ ತಯಾರಾದ ಮಣ್ಕೈತ್ರಿ ಈಗ ಇನ್ನ ಇದು ಹಲ್ಲು ಭಾಳ ಮಟ್ಟಿಗೆ ಕೆಡಿಯಲ್ರಿ ಅದು ಆಲ್ಮೋಸ್ಟ್ಲಿ ರೀ ಈಗ ಗಬ್ಬ ಐತ್ರಿ ಈಗ ಸದ್ಯ ಇದು 4 ತಿಂಗಳು ಪ್ರೆಗ್ನೆಂಟ್ ಐತ್ರಿ ಅದು ಸರ್ ಇದು ಮನ್ಯಾಗ ತಯಾರಾದ ಮಣ್ಕರಿ ಹಾಂ ಪ್ಯೂರ್ ರೀ ಅದು ಸರ್ ಹಾಂ ರೀ ಮತ್ತು ಮನಿಂದನ ಕ್ವಾನ್ಗಳು ನಮ್ದು ಇಲ್ಲಿ ಐತ್ನಲ್ರಿ ಸರ್ ಕ್ವಾನ್ ರೀ ಹಾಂ ರೀ ಒಂದು ಐತೇನ್ರಿ ಎಲ್ಲ ಥರ 2 ಅದಾವ್ರಿ ಸರ್ 2 ಅದಾವ್ರಿ ಅದ್ರ ಕರೆ ಒಂದಾದ್ರೂ ನಡಿದೈತ್ರಿ ನಾವು ಒಂದು ಇದಾಗ ಮತ್ತೊಂದು ಬೇಕಂತಂದು ಹಿಂಗೆ 2 ಸಾಕಿರ್ತೀವಿ ಸರ್ ಇದ್ರಾಗ ಇದು ಏನೈತ್ರಲ್ಲ ಇಲ್ಲಿ ಹಾಂ ರೀ ಇದು ನಮ್ಮದು ಇದು ಹಾರಾಕಿದ್ದದ ಕ್ವಾನ್ ರೀ ಇವು 2 ಕ್ವಾನ್ ಅದಾವ್ರಿ ಎತ್ತರಕ್ಕೇನ ಇದೇನೈತ್ರಿ ಇದು ಇನ್ನ ಸ್ಟಾರ್ಟ್ ಮಾಡಿಲ್ರದ ಈಗ ಸ್ಟಾರ್ಟ್ ಮಾಡು ಲೆವೆಲ್ದಾಗ ಐತ್ರಿ 2 ವರ್ಷದ ಐತ್ರಿ ಇದು ಒಂದು 2 ವರ್ಷದ ಐತ್ರಿ ಅದು 2 ವರ್ಷದ ಇನ್ನ ಹಲ್ ಕೆಡಿಲ್ರಿ ಅದ್ರಿ ಇಲ್ಲಿ ಒಂದು ಐತ್ರಲ್ಲ ಇಲ್ಲಿ ಅಲ್ಲಿ ತಗೊಂಡ್ಬರ್ತೀನಿ ಬಾ ಸರ್ ಇದು ಏನು ಮಾಡ್ತೈತ್ರಿ ಅವತ್ರ ಮೇಲೆ ರೀ ದನಗಳ ಮೇಲೆ ರೀ ಹಾಂ ರೀ ಯಾವಾಗ ಇದ ಮಾಡಿರ್ತಾವ್ರಲ್ಲ ಹೀಟಿಗೆ ಬಂದಿರ್ತಾವ್ರಿ ಅದನ್ನ ನೋಡಿ ಕೇಸಿಂದ ಇದ ಮಾಡ್ತಾವ್ರಿ ಸರ್ ಇವು ಈಗ ಗಬ್ಬದ ದನಗಳ ಮೇಲೆ ಇರಂಗಿಲ್ಲ ರೀ ಏನೂ ಇಲ್ಲ ಅದ್ರನ್ನ ಹಾಯಂಗಿಲ್ಲ ರೀ ಎಲ್ಲ ಥರ ಹಿಂಗೆ 2 ಕ್ವಾನ್ ಇದ್ರೆ 2 ಯಾವಾಗ ಹೀಟಿಗೆ ಬಂದಿರ್ತಾವ್ರಲ್ಲ ಅವಾಗ ತಾನೇ ಇದ ಮಾಡ್ತಾವ್ರಿ ಭಾಳ ಯಾವ್ರೆ ಕಾಡು ದನ ಇದ್ದು ಅಂದ್ರೆ ಅವನಟ್ಟು ಕಟ್ಟಿ ಕೇಸಿಂದ ಕಡಿಸ್ತವ್ರಿ ನಾವು ಬರೋಬರ್ ಅಂದ್ರೆ ಇವ ಈ ಜಾತಿ ಹಿಂಗಾರ ಈ ಜಾತಿ ಹೆಂಗಾರ ಸರ್ ಇದಕ್ಕ ಪೈಲ ಅವ್ರು ನಾವು 2-3 ಕ್ವಾನ ಸಾಕಿದ್ರಲ್ಲೇ ಅವ್ರು ಹಂಗ ಅವು ಹೀಟಿಗೆ ಬಂದು ಅಂದ್ರೆ ಅಷ್ಟೇ ಇದ ಮಾಡ್ತಾರ ಹಂಗ ಜವಾರಿ ಗೀತೆ ಕಾಡಂಗಿಲ್ರಿ ಹಾಯಂಗಿಲ್ಲ ಇವತ್ತರದ ಎಲ್ಲ ಇದ ಆಯ್ತಾರ ಸರ್ ಬರೋಬರ್ ಈಗ ಎಷ್ಟು 11 ದನಗಳು ಹಿಂಡತಾವ ಹಿಂದಿರಲ್ಲ ಸೌಕರ ಇಲ್ಲ 15 ದನ ಹಿಂಡ್ತಾವ್ರಿ 15 ಎಮ್ಮೆ ಹಿಂಡ್ತಾವ್ರಿ ಎಷ್ಟು ಹಿಂಡ್ತಿ ಕೊಡತ್ತವ್ರಿಗೆ ಹಾಲು 15 ದನದಾಗ್ರಿ ಈಗ ಸದ್ದ ಅವು ಕಡಿಗಂದಿ ಎಲ್ಲ ಕೂಡಿ ಕಸಿಂದ ಒಂದು 1.5 ಲೀಟ್ರ್ ಎಮ್ಮೆ ಹಾಲು ಹಾಕವ್ರಿ ಒಂದು ದಿನಕ್ಕೆ ರೀ ಹಾಂ 1 ದಿವ್ಸಕ್ಕೆ ರೀ ಹಸುದು 1.5 ಲೀಟ್ರ್ ಹಾಕವ್ರಿ 300 ಲೀಟ್ರ್ ಟೋಟಲ್ ಹಾಲ್ದವ್ರಿ ನಮ್ಮ 300 ಲೀಟ್ರ್ ನಿಮ್ದು ಸ್ವಂತ ಡೈರಿ ಐತ್ರಿ ಅದನ್ನ ನಾವು ಅಮೂಲಕ್ಕೆ ಕಳಿಸ್ತೀವಿ ಸರ್ ಇದನ್ನ ಮಾಡ್ಕೊಂಡು ಅಮೂಲ್ ಡೈರೆಕ್ಟ್ ಕಳಿಸ್ತೀವಿ ರೀ ನಾವು ಅಲ್ಲಿ ಎಲ್ಲ ಮಷಿನ್ ಹಚ್ಚಿ ಹಿಂಡ್ತೀವಿ ರೀ ಹಾನ್ರಿ ಬಫೆಲೋನು ಮಷಿನ್ ಹಚ್ಚಿ ಹಿಂಡ್ತೀವಿ ರೀ ಗಾಯು ಮಷಿನ್ ಹಚ್ಚಿ ಹಿಂಡ್ತೀವಿ ರೀ 2ಕ್ಕೂ ಮಷಿನ್ ಮೇಲೆ ಹಿಂಡ್ತೀವಿ ಸರ್
ಬರೋಬರ್. ಈಗ 40 ದನದೊಳಗೆ 15 ದನ ಹಿಂಡ್ತಾವ್ರಿ. ಹ್ಞೂ ರೀ. ಅದ್ರಾಗ ಒಂದು ಸ್ವಲ್ಪ ಕರ್ಗಳದು ಈ ಸಲ ಜಾಸ್ತಿ ಮಾಡಿದವಣ್ಣ ರೀ. ಹಾಂ ರೀ. ಟೋಟಲ್ದಾಗ ಕ್ವಾನು ಬತ್ತು ಎಮ್ಮೆ ಬತ್ತು ಎಲ್ಲ ಕೂಡ 40 ಹಾಕವ್ರಿ ಸರ್ ಅವು. ಬರೋಬರ್ ಎಲ್ಲ ಹಿಡ್ಕೊಂಡ್ರೆ ಅದ್ರೊಳಗೆ ಹಿಂಡು ದನಗಳು 15 ರೀ. ಹ್ಞೂ ರೀ 15 ರೀ. ಅವು ಅಂದ್ರೆ ಎವರೇಜ್ ಆಗಿ ನಿಮಗೆ ಈಗ ಸದ್ಯ 150 ಲೀಟ್ರ್ ಹಾಲು ಕೊಡತ್ತವ್ರಿ ಸರ್. ಹಂಗೆ ನಾವು ಲೆಕ್ಕ ಇಡಂಗಲ್ರಿ ಸರ್. ಒಂದು ಎಮ್ಮಿಗೆ 5 ಲೀಟ್ರ್ ನಮ್ಮಲ್ಲಿ ಲೆವಲ್ ರೀ. ಹೆಂಗಂದ್ರಿ ಅನ್ನೋದು ಗಬ್ಬದಿದ್ದು ಬತ್ರಿ ಸರ್. ಇದು ಹಾಲು ಹಿಂಡೋದು ಬತ್ರಿ. ಟೋಟಲ್ ನಮ್ಮ ದನ ಇಟ್ಟಿರ್ತಾವ್ರಲ್ಲ ಅದ್ರೊಳಗೆ 5 ಲೀಟ್ರ್ ಬೀಳ್ಬೇಕ್ರಿ ಸರ್ ಅವಕ್ಕೆ ಮ್ಯಾಕ್ಸಿಮಮ್ ರೀ. ಅದು ಹಿಂಡರ್ಲಿ ಹಿಂಡದೇ ಇರಲಿ ಹೆಣ್ದೇ ಇಲ್ರಿ ಟೋಟಲ್ದಾಗ. ಅಂದ್ರೆ ಅದ್ರ ನಮ್ಮ ಕ್ಯಾಲ್ಕುಲೇಷನ್ದಾಗ ಚಲೋ ಎವರೇಜ್ ಬೀಳ್ತೈತೆ. ಫಾರ್ಮ್ ಒಂದು ಇದ್ರಲ್ಲಿ ಲಾಭದಾಯಕದೊಳಗೆ ಇರ್ತೈತ್ರಿ. ಈಗ ನಮ್ಮ ಈಗ 150 ಲೀಟರ್ ಅದಾವ್ರಿ ಸರ್. ದೀಪಾವಳಿ ಸುತ್ತ ದನ ಎಲ್ಲ ಜಾಸ್ತಿ ಇದಿರ್ತಾವ್ರಿ. ಇದು ಮಾರ್ಚ್ ತಿಂಗಳು ಸರ್. ಏಪ್ರಿಲ್ ಬತ್ರಿ ಇದು. ಏಪ್ರಿಲ್ ಅಂದ್ಕೊಂಡು ಪೂರಾ ಬ್ಯಾಸಿಗೆ ಹಾಲು ಕಮ್ಮಿ ಕೊಡ್ತಿರ್ತಾವ್ರಿ. ಅದರಿಂದ ರೀ ಸ್ವಲ್ಪ ಹಾಲು ಕಮ್ಮಿ ಇರ್ತೈತ್ರಿ. ಎಲ್ಲ 200 ಲೀಟರ್ ದಾಟಿರ್ತೈತ್ರಿ ನಮ್ಮದ ದೀಪಾವಳಿ ಸುತ್ತ ರೀ. ಅವಾಗೆಲ್ಲ ಜಾಸ್ತಿ ಇದಿರ್ತಾವ್ರಿ. ಅಂದ್ರೆ ಡಿಸೆಂಬರ್ಕೇನ್ರಿ? ಡಿಸೆಂಬರ್ ಸುತ್ತದಾಗ ರೀ. ನವಂಬರ್ ಡಿಸೆಂಬರ್ ರೀ. ಇನ್ನು 3 ತಿಂಗಳಲ್ಲಿ ರೀ. 3 ತಿಂಗಳು ಸ್ಟಾರ್ಟ್ ಮಾಡ್ತಾವ್ರಿ ಯಾಕೆ. ಅವಾಗ ಜಾಸ್ತಿ ಹಾಲು ಜಾಸ್ತಿ ಇರ್ತಾವ್ರಿ. ಈಗಟ್ಟ ಹಾಲು ಕಮ್ಮಿ ಅದಾವ್ರಿ. ಬರೋಬರ್. ಮತ್ತೀಗ ಇಳ್ಯಾಕೆ ಬಂದಿದ್ದು ತುಂಬು ಹೊಟ್ಟಿಲೆ ಇದ್ದಿದ್ದು ಆ ಕಡೆ ಶಿಫ್ಟ್ ಮಾಡ್ತೀರೇನ್ರಿ? ಇಲ್ರಿ ಸರ್. ಇಲ್ಲಿ ಯಾಕೆ ಹತ್ತನಾರ ಏದ್ರು ಒಮ್ಮೆ ಇಲ್ಲೇನು ರಗಡ್ ಸಲ ಎದ್ದವ್ರಿ ದನಗಳ್ರಿ. ಇಷ್ಟು ಗದ್ದಲದೊಳಗೆ ಅವೇನು ಇದಾಗಂಗಿಲ್ರಿ. ಆದ್ರೂ ನಮಗೆ ಗೊತ್ತಾಕೈತಿಲ್ಲ ಇಂದು ಐದೈತಿ ನಾಳೆ ಐದೈತಿ ಗೊತ್ತಾಗ್ತೈತ್ರಿ ಸರ್. ಅದನ್ನ ಓದ್ ಕಟ್ಟಿರ್ತೀವ್ರಿ ಸರ್ ನಾವು ಬೇರೆ ಕಡೆ. ಬೇರೆ ಕಡೆ ಆಚೆ ಕಡೆ ಓದ್ ಅದೇನು ಫಾರ್ಮ್ ಐತಿಲ್ಲ. ಅದೊಂದು 30 ದನಿಂದ ಫಾರ್ಮ್ ಐತ್ರಿ ಅದು ಸರ್. ಫಸ್ಟ್ ನಾವು 30 ಅಟ್ಟಕ್ಕೆ ಸಾಕಿದ್ವಿ. ಇದನ್ನೊಂದು ಈಗ 2 ವರ್ಷ ಆತ್ರಿ ಇದನ್ನು ದೊಡ್ಡದು ಮಾಡಿರಿ ನಾವು. 2 ವರ್ಷದಿಂದ ನಮ್ಗೆ ಇದು ಅನುಕೂಲತೆ ಆಗೈತ್ರಿ ಅನ್ನ ರೀ. ಇದನ್ನೆಲ್ಲ ಸಿಸ್ಟಮೆಟಿಕ್ ಮಾಡಿದ್ರು ಸರ್. ಮತ್ತೆ ಈಗ ಸದ್ಯ ಇವಕ್ಕೆ ಸ್ವಲ್ಪ ಬ್ಯಾಸಿಗೆ ಮಳೆಗಾಲ ಚಳಿಗಾಲಕ್ಕೆ ಯಾವ ರೋಗಗಳು ಕಾಡ್ತಾವ್ರಿ ದನಗಳಿಗೆ? ಎಮ್ಮಿಗಂತೂ ಯಾವ ರೋಗ ಬರಂಗಿಲ್ರಿ ಸರ್. ಒಟ್ಟ ಬರಂಗಿಲ್ರಿ. ಎಮ್ಮಿಗಂತೂ ಯಾವ ರೋಗ ಬರಂಗಿಲ್ರಿ ಸರ್. ನಮ್ಮದು 2007ರಿಂದ ಇಲ್ಲೇ ಮಟ್ಟ ಮಾಡ್ರೆ ಒಂದು ನಮ್ಮ ಡೆತ್ ಸರ್ಟಿಫಿಕೇಟ್ ಇಲ್ರಿ ನಮ್ಮಲ್ಲಿ. ಹೌದ್ರಿ? ಹ್ಞೂ ರೀ ಸರ್. ಅವಾಗಿಂದಾನು ಓಪನ್ ಇಲ್ರಿ ಸರ್. 2 ವರ್ಷ ಆದ್ರೆ ಅದನ್ನ ಓಪನ್ ಮಾಡಿದ್ರಿ ನಾವು. ಪೈಲ 30 ದನ ಅಷ್ಟ ಸಾಕ್ತೀನಿ ರೀ ಸರ್. ಅದು ಗೋಟೆ ಐತ್ರಿಲ್ಲ 30 ದನ ಅಷ್ಟ ಸಾಕ್ತೀನಿ ರೀ. ಈಗ 2 ವರ್ಷದಿಂದ ಇದನ್ನ ಹೈ ಪ್ರಮಾಣ ಒಂದಿಟ್ಟು ದೊಡ್ಡ ಪ್ರಮಾಣ ಮಾಡಿದನ್ರಿ ಸರ್. ಈ 2 ವರ್ಷ ಹಿಂಗ್ ನೀವು ಈಗ ಸಾಕೈತಿರ್ಲ? ಹ್ಞೂ ರೀ ಸರ್. ಹಿಂಗೇನಾರ ಈಗ ನಮಗೆ ಏನು ಪ್ರಾಬ್ಲಮ್ ಏನೂ ಆಗಿಲ್ರಿ ಸರ್. ಮಂದ್ ಅವು ಹಾದಾಡ್ತಾವ್ ಇದ ಮಾಡ್ತಾರಂತಾರ ಕರೆ 1 ತಾಸು ಅಷ್ಟ ಇದ ಮಾಡ್ತಾರ. ಪೈಲ ಹೊರಗೆ ಬಿಟ್ಟು ಇದಾಗ್ರಿ ಹೊಸ ತಂದು ಬಿಟ್ಟು ಹೋಗ್ತೇಳಿ ಅದನ್ನ ಕರ್ಕೋಬೇಕಾರೆ 1 ತಾಸ ಇಲ್ಲ 1 ದಿವಸ ಅಷ್ಟ ಹೊಂದಾಣಿಕೆ ಮಾಡ್ಕೋತಾವ್ರು. ಹೊಂದಾಣಿಕೆ ಅದು ಅಂದ್ರೆ ಅವು ಹೊಳ್ಳಿ ಅವತ್ತರದ ಅವು ಎಲ್ಲ ಅಂತಮ್ರ ರೀತಿ ಆಗಿ ಬಿಟ್ಬಿಡ್ತಾವ್ರಿ ಸರ್. ಅವು ಯಾವ್ದು ಕ್ವಾನು ಹಾಯಂಗಿಲ್ಲ ಅವತ್ರನ ಯಾವ ಎಮ್ಮು ಇದ ಮಾಡಂಗಿಲ್ರಿ. ಅವು ಎಲ್ಲ ಹೊಂದಾಣಿಕೆ ಆಗಿ ಬಿಟ್ಬಿಡ್ತಾರ ಸರ್. ಹಿಂಗ ಬಯಲ್ಕ್ ಬಿಡೋದ್ರಿಂದ ಇವು ಕಾಲ್ಬೇನಿ ಹಂಗ ಹಿಂಗ ಇವು ಯಾವ ರೋಗ ಅನ್ನೋದ ಬರಂಗಿಲ್ರಿ ಸರ್. ಅವು ಹೆಲ್ದಿ ಇರ್ತಾವ್ರಿ. ಅವು ಬೇಕಾದಾಗ ಇವು ನಾವು ಮೇ ತೊಳೆದು ಸದ್ದ ಇಲ್ಲ ಅಂದ್ರೆ ಒಂದು 15 ದಿವಸ ಆಗಿರ್ಬೇಕ್ರಿ. 15 ದಿವಸ ತಿಂಗಳಿಗೆ ಒಮ್ಮೆ ನಾವು ಇದ ಮಾಡ್ತೀವಿ ಸರ್. ಅವು ಮತ್ತೆ ಅವು ಎಷ್ಟು ಪ್ರೈಸ್ ಅದಾವ ನೋಡ್ರಿ. ಇಲ್ಲಿ ರಾಡಿ ಹಾಕಂಗಿಲ್ರಿ ಅದು. ರೊಜ್ಜ ಆಗಂಗಿಲ್ಲ ಸರ್. ಅದು ಒಂದ್ ದನಗಳಿಗೆ ಏನೋ ರೊಜ್ಜ ಹತ್ತಂಗಿಲ್ರಿ ಸರ್. ಅದು ಚಪ್ಪಿಗೆ ರಾಡಿ ಹತ್ತಂಗಿಲ್ಲ ಅಂದ್ರೆ ಸ್ವಚ್ಛ ಇರ್ತೈತ್ರಿ. ಈ ರೀತಿ ಹಿಂಗ್ ರೌಂಜಿ ಹೋಗ್ತಿರ್ತಾರಲ್ಲ ಸರ್. ನಾವು ಒಂದು 5,000 ಬೆಂಡ ರೌಂಜಿ ಕಟ್ಟಿರ್ತೀವ್ರಿ. ಈ ರೌಂಜಿಯಿಂದ ಅವಕ್ಕೆ ಏನೂ ಆಗಂಗಿಲ್ರಿ. ಎಲ್ಲ ಒಣಗಿ ಎಕ್ಕಸಿಂದ್ರಿ ಹೆಂಡಿ ರೌಂಜ ಸಿಕ್ಕಸಿಂದ ಇದಾಗಿ ಬಿಟ್ಬಿಡ್ತೈತ್ರಿ ಸರ್. ಅದು ಅಲ್ರಿ ಒಂದ್ ಎಮ್ಮಿ ಚಪ್ಪಿ ಇದು ಹೊಲಸಾಗಿಲ್ ಬಿಡ್ರಿ ಸರ್. ಹೊಲಸಾಗೋದು ಒಂದು ಅದ ಹಕ್ಕಳಿಗಟ್ಟಿಲ್ಲ. ಈಗ ನಾವು ಆತ ಕಡೆ ಗಾಯ ಆದ್ರೂ ನೋಡ್ರಿ ಸರ್. ನಾವು ಅವ್ರನ್ನವ್ರನ್ನು ತೊಳಿದಲ್ರಿ. ಆತ ಕಡೆ ಫಾರ್ಮ್ ಐತಿರಲ್ಲ ಆತ ಕಡೆ ಬಾಜು ಗಾಯ ಫಾರ್ಮ್ದಾಗ ಬೇಕಾದ್ರೆ ಹೋಗ್ರಿ. ಅವು ಏನು ಇದ ಮಾಡ್ಕೊಂಡ್ ಏನೋಪ್ಪ ದಿನ ತೊಳಿವಂಗ ತೊಳಿತಾರೆ. ಗಾಯ ಪ್ರತಿ ಒಳಗ್ ಕಟ್ಟಿತ್ತಂದ್ರ ಸರ್ ಪ್ರತಿ ದಿವಸ ತೊಳಿಬೇಕ್ರಿ ಗಾಯ. ಅವನಿಗೆ ಹೊರಗೆ ಬಿಡೋದ್ರಿಂದ ಏನೈತ್ರಿ ಅವ್ ಗಾಯಗಳ್ರಿ ಅವಕ್ಕೆ ಯಾವ್ದು ಕೆನ್ಸಲ್ ಬಾವ್ ಅನ್ನೋದು ಕಾಣಂಗಿಲ್ಲ. ಆತ ಕಡೆ ಸೈಡ್ ಹೋಗಿ ಬರ್ರಿ ಸರ್. ದಾಟಕ್ಕ ಇಲ್ರಿ ಇಲ್ಲೇ ನಾವ್ ನಡ್ಬರ್ಕ ಇದ ಮಾಡಿಲ್ರಿ ಸರ್. ಅವ್ನು ಮಾತಾವ ಪ್ರಾಬ್ಲಮ್ ಮಾಡ್ತಾರ. ನಾವು ಏನು ಒಂದ ಹಾದಿ ಬಿಡೋದ್ರಲ್ಲ ಅದನ್ನ ಹಾದಿ ಬಿಟ್ಟು ಹೇಳ್ರಿ 2 ಕಡೆ. ಇವು 2 ಸೈಡ್ ರೀ ಇದ ಮಾಡಿದವ್ರಿ ಸರ್. ನಾವು ಈಚೆ ಕಡೆ ಏನ್ ಮಾಡಿದ್ರಿ ಬೆಪಲು ಏನು ಎಮ್ಗಳಿಗೆ ಈಚೆ ಕಡೆ ಸೈಡ್ ರೀ. ಈಚೆ ಕಡೆ ಸೈಡ್ ಗಾಯಕ್ರಿ. ಇವು ಏನೈತಿಲ್ಲ ಇಷ್ಟ್ರಾಗ ನೆಳದಾಗ ಬಂದ್ ಎಲ್ಲಕ್ಕೂ ಅನುಕೂಲ ಆತ್ರಿ. ಭಾಳ ಮಳೆ ಹೆಚ್ಚು ಟೈಮ್ದಾಗ ಇಲ್ಲೇ ಒಳಗೆ ಕಟ್ರು ಅವಕ್ಕೆ ಏನಾಗಬಾರ್ದ್ರಿ ಸರ್. ಇಲ್ಲಿ ಕಟ್ಟು ನಡಿಬೇಕ್ರಿ. ಮತ್ತೆ ಈಚೆ ಕಡೆ ಏನೈತಿಲ್ಲ ಇವಕ್ಕೂ ನೆಳಾಗ ಬೇಕಾದ್ರೆ ನೆಳಾಗ ಬಂದ್ ಮಲಗ್ತಾವ್ರಿ. ಇದ ಬೇಕಾದ್ರೆ ಬಿಸಿಲಾಗ ನಿಲ್ಬೇಕಾರೆ ಬಿಸಿಲಾಗ ಮಲಗ್ತಾವ್ರಿ. ನಮಗೆ ಎಲ್ಲಿ ಬೇಕಲ್ಲ ಅಲ್ಲಿ ಎಷ್ಟವ ಜಾಗಕ್ಕೆ ಇರ್ತಾವ್ರಿ. ಇದು ಈ ತರ ಫಾರ್ಮ್ದಾಗ ಹೋಗುನ್ ಬರ್ರಿ ಸರ್. ನಡಿರಲ್ಲ ಇದು ನಾವು ಹೊಸಾದ್ ನೋಡ್ರಿ ಸೌಕರ್ಯದ. ಯಾಕಂದ್ರೆ ಆಕಳುಗಳು ಹೆಚ್ಚಾಗಿ ಸರ್ ಆಕಳುಗಳ ಜಾಸ್ತಿ ಬಿಡ್ತಾರೆ. ಎಮ್ಮಿಗಳ ಜಾಸ್ತಿ ಬಿಡಂಗಿಲ್ಲ ಸರ್. ಈಗ ಎಲ್ಲಾರು ಬೇರೆದವ್ರೆಲ್ಲ ಒಂದು 100 ಟಕ್ಕೆ ರೀ. ವಿಶೇಷವಾಗಿ ಎಲ್ಲಾರು ಎಮ್ಮಿಗಳು ಹೊರಗೆ ಬಿಡೋದು ಕಮ್ಮಿ ರೀ. ನಾವು ಫಸ್ಟ್ ಪೈಲ ಎಮ್ಮಿನ ಬಿಡದವ್ರಿ ಸರ್. ಹಿಂದಾಡಿ ಈಗೀಗ 2 ವರ್ಷದಾಗ ಈಗ ಗಾಯ ಮಾಡತ್ತನ್ರಿ ನಾರೇ. ಈಗ ರೇಟ್ ಅಟ್ ಚಲೋ ಐತ್ರಿ ಹಾಲಿಂದ್ರಿ. ಅಣ್ಣ ಈಗ ಇವತ್ತನ್ನ ಇದ ಮಾಡಿದನ್ರಿ ಸರ್. ಈಗ ಎಷ್ಟು ಪ್ಯಾಟ್ ಬೀಳ್ತಾವ್ರಿ? ಬ್ಯಾಸಿಗೆ ಹೆಚ್ಚಿಗೆ ಬೀಳ್ತಾವನ್ರಿ? ಏನು ಹಂಗೇನು ಸಂಬಂಧ ಇಲ್ರಿ ಸರ್.
ಬ್ಯಾಸ್ಗಿ ಮಳೆಗಾಲಕ್ಕೆ ಏನು ಸಂಬಂಧ ಬರೋದಿಲ್ಲ ಅದ ಬಾ ಇದ್ರಿ ಹಾಂ ಮುರಾನರ್ ಇದು ಕರ ರೀ ಸರ್ ಹೌದ್ರಿ ಹ್ಞೂ ರೀ ಸರ್ ಇವೆಲ್ಲ ಎಂದವ್ರಲ್ಲ ಈಚ ಕಡೆ ಎಂದವ್ರಲ್ಲ ಈ ಆರಂಭದಾಗ ರೀ ಮಣ್ಗೋಳ್ರಿ ಇವು ಅವ್ರ ಹಾಲು ಕುಡಿತಾವ್ರಿ ಇವು. ಹಾಂ ಈಗ ಇದನ್ನ ನೀವು ಕೊಡೋದಾರ ಯಾವ ಬೆಲೆ ಕೊಡ್ಬೋದ್ರಿ? ಸರ್ ನಾವು ಮುಂದೈತೆ ನೋಡ್ರಿ ಸಣ್ಣ ಅಣಿಕೆ ಇವು ಹಾಲು ಕುಡಿಯಾಕೆ ನಾವು ಸಾಕಿರ್ತಾರಲ್ಲ ಸರ್ ಅವನೇನು ಕೊಡಂಗಿಲ್ಲ ಸರ್ ನಾವು ಕೊಡೋದಾತಂದ್ರೆ ಏದಕ್ಕೂ ಕೊಡ್ತಿರ್ತಾರಲ್ಲ ಅವಾಗೇ ನಾವು ರೊಕ್ಕ ತೊಗೊಂಡು ಕೊಡಂಗಿಲ್ಲ ಯಾರಿಗೆ ಹಂಗ ಅವ್ರಿಗೆ ಕೊಟ್ಬಿಡ್ತಾರೆ ಅವ್ರಿಗೇನು ರೊಕ್ಕ ಪಕ್ಕ ಅದ್ರಾಗ ಬದುಕ್ತಾವ್ರಿ ಹಂಗಿದ್ದಾಗ ಬದುಕ್ತಾವ್ರಿ ಒಬ್ರು ಹಾಲು ಹಾಕಿ ಇದ ಮಾಡಿ ಬದುಸ್ಕೊತಾರ್ರಿ ಅವ್ ಪಾಣ್ಮರಿ ಅದು ಇದ್ದು ಅಂದ್ರೆ ಇವ್ರು ಒಯ್ತಾರ್ರಿ ಯಾರ್ರಿ ಅವ್ರ ಕಟಕರ್ರಿ ಬರೋಬ್ಬರ ಪಾಣ್ಮರಿ ಇದ್ದು ಅಂದ್ರೆ ರೀ ಇವು ಅಂದ್ರೆ ಅಷ್ಟು ಇದ ಮಾಡ್ತಾರ ಸರ್. ಇವು ಒಂದು 200 ಲೀಟ್ರ್ ಹಾಲು ಐತ್ರಿ ಎವರೇಜ್ ಅದಾವೇನ್ರಿ ಆಕಳುಗಳಿಗೆ? ಆಕಳುಗಳೊಂದು 15 ಅಷ್ಟ ಅದಾವ್ರಿ ಸರ್. 15 ರೀ? ಹ್ಞೂ ರೀ. ಕಡಿಮೆ ಮಾಡ್ಯಾರೇನ್ರಿ ಬ್ಯಾಸಿಗೆ? ಇಲ್ರಿ ಈಗ ತರೋದ ನಾವು ಇಷ್ಟ ತಂದನ್ರಿ ಸರ್. ಈಗ ಆಕಳುಗಳು ಜಾಸ್ತಿ ಮಾಡಿಲ್ರಿ ಇದ ಸಲ ಮಾಡಿದನ್ರಿ ನಾ ಆಕಳುಗಳದು ಚಲೋ ಅನ್ಸೈತ್ರಿ ಇನ್ಕಮ್ ರೀ. ಹೌದ್ರಿ? ನಾವು ಇನ್ಕತಕ್ಕ ಹರಿಯಾಣ ಎಮ್ಮಿನ ಸಾಕಿದ್ದು ರೀ. ಆದ್ರೆ ಈಗೀಗ ಆಕಳದ ರೇಟ್ ಜಾಸ್ತಿ ಆಗೈತ್ರಿ. ಹಾಲಿನ ರೇಟ್ ಜಾಸ್ತಿ ಸಿಗಾನ ಚಲೋ ಐತ್ರಿ. ಈಗ 2 ವರ್ಷದಿಂದ ಏನೈತ್ರಿ ಆಕಳ ಹಾಲಿಗೆ ರೇಟ್ ಐದಿಕ್ಕಿಲ್ರಿ. ಅವ್ರನ್ನ ತೊಗೊಳೋದು ಕಡಿಮೆ ಇತ್ರಿ. ಹಾಲು ಕಪ್ಪಿಸ್ಬೇಕಾರನ ಕಠಿಣ ಆಕೈತ್ರಿ ಅದ ಅನ್ನ ರೇ ಇದು ಹಾಕಿದ್ರಿ ಸರ್ ಅದು ಬರೋಬ್ಬರ. ಮತ್ತು ಇವಕ್ಕೆ ಮೇವಿನ ಹೆಂಗೆ ವ್ಯವಸ್ಥೆ ಮಾಡ್ಕೋತೀರಿ ಸೌಕ್ರ? ಏನ್ರಿ ಸರ್ ಇವಕ್ಕೆ ದನಗಳಿಗೆ ಮೇವಿಗೆ 2 ಎಕರೆ ಅದು ಸಜ್ಜುಲತ್ತ ಹಚ್ಚಿದವ್ರಿ ಸರ್. ಅಲ್ಲಿ ತೆಳಗೈತ್ರಿ ಸರ್ ಅದು ಇದು ಇಲ್ಲಲ್ರಿ ಸರ್. ಇದ ಸ್ವಲ್ಪ ಈಗ ಹಚ್ಚಿದವ್ರಿ ಇಲ್ಲಿ ಮತ್ತೆ ಇತ್ರ ಹಚ್ಚಿಗೆ ಇದನ್ನ ಲವಣಿ ಮಾಡೋರ್ದ್ರಿ. ಈಗ ಇಲ್ಲಿದ ಎಲ್ಲ ಕಡ್ದು ಆಗಿ ಮಾಡಿದವ್ರಿ ಸರ್. ಇನ್ನ ಅಲ್ಲಿ ತೆಳಗ 2 ಎಕರೆ ಸಜ್ಜುಲ್ ಐತ್ರಿ ಅದ ಟ್ಯಾಕ್ಟ್ರಲ್ಲೇ ತರ್ತವ್ರಿ. ಇಲ್ಲಿ ಮಷಿನ್ ತಂದು ಕಟಾವ್ ಮಾಡಿ ಕಸಂದ್ರಿ ಆ ಶೈಲೇಜ್ ಅಂತ ಮಾಡ್ಕೋತಾರ. ಹಂಗೆ ಶೈಲೇಜ್ ನಾವೇನು ವಿಶೇಷವಾಗಿ ಮಾಡಿಲ್ರಿ ಸರ್. ಒಮ್ಮೆ ಮಾಡಿದ್ವಿ ಒಂದಿಟ ಯಾಕೋ ಅದು ನಾಸದಂಗ ಆತ್ರಿ. ಅದ್ರ ಮೇಲೆ ಹೊಳ್ಳಿ ನಾವು ಮಾಡಿಲ್ರಿ. ಅದಕ್ಕೆ ಭಾಳ ಬೇಕ್ರಲ್ಲ ನಮ್ಮ ದನಗಳಿಗ್ರಿ. ಶೈಲೇಜ್ ಮಾಡಕತ್ರು ಕಂಡಪಟ್ಟಿ ಒಂದು 20 ಟನ್ 30 ಟನ್ ಮಾಡ್ಬೇಕ್ರಿ. ಅದನ್ನ ನಾವು ಏನ್ ಮಾಡ್ಬೇಕು ಮಾಡಿದ್ರೆ ಇನ್ ಮೇಲತ್ತ ಅದನ್ನ ತೆಳಗ್ ತೆಗಿನಾಗ ಇದ ಮಾಡಿ ಕಸಂದ್ರಿ ಗಾಡಿ ಕಟ್ಟಿ ಕಸಂದ್ ಪ್ಯಾಕ್ ಸಿಸ್ಟಮ್ ಅಲ್ಲಿ ಏನ್ ಹೊಸ ಏನಂತಕ್ಕೆ ಏನ್ ಮಾಡಿಲ್ರಿ ನಾವ್ರಿ. ಏನ್ ಮುಂದೆ ಅದನ್ನೊಂದು ಮಾಡೋದೈತಿ. ಈಗ ಒಟ್ಟು ಮೇವ್ ತರ್ತೀರಿ, ಹಸಿ ಮೇವ ಕಟ್ ಮಾಡ್ತೀರಿ? ಹಸಿ ಮೇವ್ರಿ ನಾವು ಗೋಧಿ ಹೊಟ್ಟ, ಜೋಳದ ಹೊಟ್ರಿ, ಕಡ್ಲಿ ಹೊಟ್ರಿ ಇವನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ರಿ ಸರ್. ಅಲ್ಲಿ ಒಂದು ಗಾಡಿಯಾಗ ಏನು ಕಳ್ಸಾತಿದ್ರಿ ನಾ ಬಂದ? ಅದ ಬಾರ್ಲಿ ಬಿಡ್ರಿ. ಅದ ದನಗಳಿಗೆ ಹಾಕೋದ್ರಿ ಹಸಿ ಮುಸ್ರಿ ಅಂತ ಬರ್ತೈತ್ರಿ ಅದು. ಹಸಿ ಮುಸ್ರಿ ಹ್ಞೂ. ಅದ್ ನಮ್ಮ ದನಗಳಿಗೆ ಇದ ಮಾಡ್ತಾರೆ. ಹೊರಗಿನವ್ರಿಗೂ ಸೇಲ್ ಮಾಡ್ತಾರೆ, ಕೊಡ್ತಾರೆ, ಸಪ್ಲೈ ಕೊಡ್ತಾರೆ. ಬರೋಬ್ಬರ. ಚಲೋ ಏನ್ರಿ ಅದು ಚಲೋ ರೀ ಸರ್. ನಾವು ಅದನ್ನು ಈಗ 7 ವರ್ಷ ಆಯ್ತು. 2007 ಎಕರೆ 8-9 ವರ್ಷ ಆಯ್ತು ಅದನ್ನ. 2017ರಿಂದ ಹಾಕ್ತವ್ರಿ ಸರ್ ನಾವು ಅದನ್ನ. 2017ರಿಂದ ನಮ್ಮ ದನಗಳಿಗೆ ಯೂಸ್ ಮಾಡ್ತೀವಿ ರೀ. ಅಟ್ ಹೆಚ್ಚು ಹತ್ತಿ ಕಾಳು ಅದು ಅವು ಅಟ್ ಜಾಸ್ತಿ ರೇಟ್ ಬೀಳ್ತಾವ್ರಿ. ಇದು ನಮ್ಗೆ 9 ರೂಪಾಯಿ kg ತಕ್ಕ ನಮ್ಗೆ ಇದು ಆಕೈತೆ ನನ್ನ ರೀ. ಇದು ಎಷ್ಟು ದಿನ ತಡಿತೈತ್ರಿ? ಇದು 15 ದಿವಸ ತನಕ ನಡೀತೈತ್ರಿ ಸರ್. ಅತ್ತ ನಡಿರಲ್ಲ 15 ದಿನ ತನ ರೀ. 15 ದಿನ ತಕ್ಕ ರೀ. ಈಗ ನೀವು ಮನೆ ಈಗ ಹಾಲು ತುಂಬಿಸ್ದಂಗ ಸಣ್ಣ ರೈತರಿಗೆ ರೈತರಿಗೆ ಕೊಡ್ತೀವ್ರಿ ಸರ್. ಅಂಥವು 2 ಗಾಡಿ ಇದಾವ್ರಿ. ಅವ್ರು ಯಾರ ಫೋನ್ ಮಾಡ್ರಂದ್ರೆ ಅವ್ರಿಗೆ ಹೋಗಿ ಡೆಲಿವರಿ ಹೋಮ್ ಡೆಲಿವರಿ ಕೊಡ್ತೀವ್ರಿ ಸರ್. ಬರೋಬರ್. ಅದು ನೀವು ಹೆಂಗೆ ಕೊಡ್ತೀರಿ ಅದನ್ನ? 9 ರೂಪಾಯಿನ ನಾವು ಅವ್ರಿಗೆ 10 ರೂಪಾಯಿ 10 ರೀ 11 ಜಾಸ್ತಿ ಹೆಂಗೆ ತಗೋತಾರಲ್ಲ ರೂಟ್ ಹೆಂಗೆ ಇರ್ತದಿಲ್ಲ ರೂಟ್ ಮೇಲೆ ಸರ್ ಡಿಪೆಂಡ್ ರೀ ಸರ್. ಬರೋಬರ್. ಮತ್ತು 1 ಟನ್ ಗಂಟ್ಲೆ ತೊಗೊಂಡ್ರಂದ್ರೆ 9 ರೂಪಾಯಿ ಕೊಡ್ತೀವ್ರಿ. ಮತ್ತು ಹಿಂಗೆ ಆಟ ಇದಾ ತೊಗೊಂಡ್ರಂದ್ರೆ ಕಮ್ಮಿ ತೊಗೊಳಕತ್ತಾರ ಅಂದ್ರೆ ಇದಾಕೈತ್ರಿ ಸರ್. ಅದ್ರ ಸಂಬಂಧ ಒಟ್ಟು ನಿಮ್ಮ ಲೆಕ್ಕದೊಳಗೆ ರೀ. ಹ್ಞೂ ರೀ ಸರ್. ಒಂದು ತಿಂಗಳ ಒಂದು ಹೆಚ್ಚು ಕಡಿಮೆ ಎಲ್ಲ ಖರ್ಚೆಲ್ಲ ತೆಗೆದ ಒಂದು 50,000 60,000 ಇಲ್ರಿ ಸರ್. ಇವು ಗಾಯದ ಹಸುದ ಎಲ್ಲ ಕೂಡಿಕೆಸಂದ್ರೆ ಲೇಬರ್ ಚಾರ್ಜ್ ಎಲ್ಲ ಮುಸುರಿ ಎಲ್ಲ ತೆಗೆಕಂದ್ರೆ ಒಂದು 1.5ರಿಂದ 1.75 ತನಕ ಉಳಿತೈತ್ರಿ ಸರ್ ನಮ್ಗೆ. ನಮ್ದು ಏನೈತ್ರಿ 10 ದಿವ್ಸಕ್ಕೆ ರೀ 1.40 ಹಾಲಿನ ಬಿಲ್ ಬರ್ತೈತ್ರಿ ಸರ್. 10 ದಿವ್ಸಕ್ಕೆ ರೀ. ಆಕಳದು ಬತ್ತು ಗಾಯದು ಬತ್ತು ರೀ. ಬರೋಬರ್. ಅದ್ರಾಗ 10 ದಿವ್ಸಕ್ಕೆ 1.40 ಬಂದ್ರೆ ಎಷ್ಟಾದ್ರಿ ಸರ್? ಅದ ನಿಮ್ಗೆ 4.5 ಲಕ್ಷ ರೂಪಾಯಿ ಆತ್ರಿ. 4.5 ಪೋಣೆ 5 ಲಕ್ಷ ರೂಪಾಯಿ ಆತ್ರಿ. ಅದ್ರಾಗ ಖರ್ಚು ಹೋಯ್ಕೇಸಂದ್ ನಮ್ಗೆ ಒಂದು 60% ಖರ್ಚು ಹೋಗ್ತೈತ್ರಿ ಸರ್. 40% ಅಟ ಉಳಿತೈತ್ರಿ. 40-35% ನಮ್ಗೆ ಉಳಿತೈತ್ರಿ ಸರ್. ಆ ಪ್ರಕಾರದಾಗ ನಮ್ಗೆ ಲೆಕ್ಕ್ರಿ ಸರ್. ಬರೋಬರ್. ಈಗ ಒಂದು ಆಕಳ ಮಾಡಲಿ 10 ಆಕಳ ಮಾಡಲಿ ಹ್ಞೂ ಒಂದು ಬಂದು ಉತ್ಪನ್ನದೊಳಗೆ ನಿಮ್ಮ ಲೆಕ್ಕದೊಳಗೆ ಒಂದು 60% ಖರ್ಚು ಬಿಡ್ರಿ. 60ರಿಂದ 70% ತಕ್ಕ ಖರ್ಚು ಹೋಗೈತ್ರಿ. ಒಂದು 30ರಿಂದ 40-45% ತಕ್ಕ ಉಳಿತೈತ್ರಿ. ಒಂದು ಚಲೋ ಅವಕ್ಕೇನು ರೋಗ ರುಜಿ ಕಾಡ್ಲಿಲ್ಲ ಮಾಡಲಿಲ್ಲ ಅಂದ್ರೆ ಅವು ಜಾಸ್ತಿ ಉಳಿತೈತ್ರಿ. ಮತ್ತು ಇದಾತಂದ್ರೆ ಇದಾಕೈತ್ರಿ ಸರ್. ಬರೋಬರ್. ಹಾಂ ಸರ್. ಆಮೇಲೆ ಇದು ಹೈನುಗಾರಿಕೆ ಈ ಹೈನು ಉದ್ಯಮ ಮಾಡೋರಿಗೆ ಏನಾದರೂ ಕಿವಿ ಮಾತುಗಳ್ರಿ ಅಣ್ಣ?
ಮನೆಯವ್ರು ಮಾಡೋರಿದ್ರ ಅನ್ಕಿ ಏನೂ ಪ್ರಾಬ್ಲಮ್ ಇಲ್ರಿ ಸರ್. ಹಾಂ ರೀ. ಮನೆಯವ್ರು ಎದ್ದು ಮಾಡ್ಬೇಕ್ರಿ ಸರ್, 5 ಗಂಟೆ ಕೇಳ್ಬೇಕ್ರಿ, ಅವತರ ಕಡೆ ನಿಗಾ ಇಡ್ಬೇಕ್ರಿ. ರಾತ್ರಿ ಒಮ್ಮೊಮ್ಮೆ ಅವು ಪ್ರೆಗ್ನೆಂಟ್ ಇದ್ದಾಗ ಏದು ಅಂದ್ರೆ ಅವತ್ತನ್ನ ಕಾವಲ ಮಾಡ್ಕೋಬೇಕ್ರಿ. ಮೈ ಪೈ ಬಂದ ಮಾಡಿ ಪ್ರಾಬ್ಲಮ್ ಆಗಬಾರ್ದಂಗೆ ಅದ್ರ ಕಡೆ ಲಕ್ಷ ಇಡ್ಬೇಕ್ರಿ. ಅವತ್ತನ್ನೆಲ್ಲ ನಿಗಾ ಇಟ್ಟು ಮಾಡ್ರೆ ಸರ್ ಆಕೈತ್ರಿ ಸರ್, ಲಾಭ ಐತಿ. ಲಾಭ ಐತ್ರಿ ಸರ್. ಮತ್ತೆ ಏನಾರ ಆಕೇಶನ್ ಪ್ರಾಬ್ಲಮ್ ಆದವು ಅಂದ್ರೆ 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ದನ ಇರ್ತಾವ್ರಿ ಸರ್. ಒಂದ್ ಏನಾರ ಆತಂದ್ರ ನಮ್ಗೆ 1 ತಿಂಗಳದ ಪೇಮೆಂಟ್ ಹೋದ್ರಿ ಸರ್. ಹಾಂ ರೀ. ಅವತ್ರ ಕಡೆ ಜರ ನಾವು ಲಕ್ಷ ಸೆಟ್ ಮಾಡ್ಕೊಂಡ್ರೆ ಸರ್ ಇತರಾಗಿನ ಪ್ರಾಫಿಟ್ ಯಾವ ನೌಕರಿಗಳಿಗೂ ಇಲ್ರಿ ಸರ್. ಹೌದ್ರಿ. ಹಾಂ ರೀ. ಮತ್ತೆ ಈಗ ನೌಕರಿ ಅವ್ರಾದ್ರು ಬೇರೆದವ್ರಲ್ಲ ದಿನ ದಗದ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕ್ರಿ. ನಮ್ಮ ಸರ್ ಹಂಗಲ್ರಿ, ನಮ್ಮೊಳಗ ಇಲ್ಲೇ 6ರಿಂದ 7 ಜನ ದುಡಿತಾರ ಸರ್ ಇವತ್ರಾಗ ರೀ. ಮತ್ತು ಅವ್ರಿಗೆಲ್ಲರಿಗೂ ಪೇಮೆಂಟ್ ಕೊಟ್ಕೊಂಡ್ ಕೇಸ ನಮ್ಮದು ಎಲ್ಲ ಉಳಿತಾಯ ಬರ್ತೈತ್ರಿ ಸರ್. ಅಂದ್ರೆ ಇದು ನಿಮ್ಮ ಕೈಯಾಗಿಂದ್ರೆ? ಹಾಂ, ನಮ್ಮ ಕೈಯಾಗಿಂದ್ರಿ ಸರ್. ಹೌದಿಲ್ರಿ? ಹಾಂ ರೀ. ನಮ್ಮ ಕೈಯಾಗಿಂದ ನಾವ ಬಾಸ ನಾವ ಕೆಲಸಗಾರರು. ಹೌದ್ರಿ ಸರ್. ಹೌದಿಲ್ರಿ? ಹ್ಞೂ ರೀ ಸರ್. ನಿಮ್ಮ ಲೆಕ್ಕದೊಳಗೆ ಒಟ್ಟು ಕಾಳಜಿಯಿಂದ ಮಾಡ್ಕೊಂಡ್ರೆ ಫಾಯ್ದಾ. ಕಾಳಜಿಯಿಂದ ಮಾಡ್ಕೊಂಡ್ರೆ 50% ಉಳಿಬೋದ್ರಿ. ಮನೆಯವ್ರ ಮಾಡಕ್ ನಿಂತಾರಂದ್ರೆ 50% ಉಳಿತೈತ್ರಿ ಸರ್. ನಾವು ಲೇಬರ್ ಹಚ್ಚಿ ಮಾಡ್ಸೋದ್ರಿಂದ 40% ರೀ ಸರ್. ಬರೋಬರ್. ಈಗ 50% ಉಳಿಬೋದ್ರಿ ಕರೆ, ಆದ್ರೆ ಮನೆಯವ್ರು ಮಾಡ್ರಿ ಆಕೈತ್ರಿ ಸರ್. ನಾವು ಮನೆಯವ್ರು ಮಾಡಂಗಿಲ್ರಿ, ಲೇಬರ್ ಮೇಲೆ ಮಾಡಿಸ್ತೋ ನಾನು ದನ ಜಾಸ್ತಿ ದಾಟ್ ಹಾಕಾವ್ರಿ. ಅದ್ರ ಸಂಬಂಧ ರೀ ನಮ್ದೀಗ 40% ಉಳಿತೈತ್ರಿ, ಒಮ್ಮೆ 35% ಉಳಿತೈತ್ರಿ. ಒಟ್ಟು ಉಳಿತಾಯ ಅಂತೂ ಐತ್ರಿ, ಲಾಸ್ ಅಂತೂ ಇಲ್ರಿ ಇದ್ರಾಗ. ಒಳ್ಳೇದ್ರಿ. ಹೈನುಗಾರಿಕೆ ಒಳಗೆ ಲಾಸ್ ಅನ್ನೋದಿಲ್ರಿ. ಮತ್ತು ತರುತ್ನಾಗ ಒಂದಿಟ್ಟು ನೋಡಿ ನಮಗೀಗ ಮಾಹಿತಿ ಆಗಿಬಿಟ್ಟೈತ್ರಿ. 2007 ನಮ್ಮದು ಫಾರ್ಮ್ ರೀ. ನೀವು ಪಂಡಿತರ ಆಗ್ಯಾರ ಈಗ? ಆಗೈತೆ ಬಿಡ್ರಿ. ಹಾಂ ರೀ ಸರ್. ನಾವು ಈಗ ವಿಶೇಷವಾಗಿ ದವಾಖಾನೆ ಏನ ಬಂದ್ರು ನಾವು ಸಾಲ್ವ್ ಮಾಡೋ ಲೆವೆಲ್ದಾಗ ದೂರ ಸರ್. ಹೌದ್ರಿ? ಹಾಂ ರೀ ಸರ್. ಹೌದ್ರಿ. ಏನಾರ ಪ್ರಾಬ್ಲಮ್ ಬಂದ್ರು ಇದಕ್ಕೆ ಇದಾಗೈತೆ ಅನ್ನೋ ಗೊತ್ತು ಮಾಡ್ಕೊಂಡ್ರಿ ಅವು ಹೋಗಿ ಕೇಸಿಂದ ಮೆಡಿಕಲ್ ಹೋಯ್ತಾ ಅಂತ ಸುದ್ದಿ ನಮ್ಮನ್ನ ನಾವು ಮಾಡ್ತವ್ರಿ ಸರ್. ಈ ಕ್ಯಾನ್ಸಲ್ ಬತ್ತಂದ್ರೆ ಅವ್ರು ಇಂಜೆಕ್ಷನ್ ಬರ್ತಾವ್ರಿ. ಮತ್ತು ಜ್ವರ ಬಂದ್ರೆ ಜ್ವರದ ಇಂಜೆಕ್ಷನ್ ಇರ್ತಾವ್ರಿ. ಅವ್ರ ಏನು ಡಾಕ್ಟರ್ನ ಬೇಕಪ್ಪ ಅನ್ನೋಂಥದ್ದು ಏನಿಲ್ಲ ಸರ್. ಈಗ ಡೆಲಿವರಿ ಮಾಡೋದು ಬತ್ತಂದ್ರೆ ಅವು ಡೆಲಿವರಿ ನಾವು ಸ್ವಂತ ನಾವು ಮಾಡ್ತೀವ್ರಿ. ಅದಕ್ಕೇನು ಡಾಕ್ಟರ್ನ ಕರ್ಸ್ಬೇಕು ಮಾಡ್ಬೇಕು ಅನ್ನೋಂಥದ್ದಿಲ್ರಿ ಸರ್. ಬರೋಬರ್. ಇನ್ನೊಂದ್ರೇನ ಇವು ದೊಡ್ಡ ದನಗಳಕ್ಕವ್ರು ಒಮ್ಮೆ ಮೈ ಆಯ್ತಾವಲ್ರಿ? ಹಾಂ, ಆಯ್ತವ್ರಿ ಸರ್. ಅದಕ್ಕೆ ಏನು ಅವು ಸರ್ಜಿಕಲ್ ಸರ್. ಅವು ಮೇ ಹಾಯೋದು ಚಲೋ ಹಿಂಡು ದನ ಏನಿರ್ತಾವಲ್ಲ ಅವು ಮೈ ವಿಶೇಷವಾಗಿ ಬರತ್ತವ್ರಿ ಸರ್. ಮತ್ತೆ ಅದನ್ನ ಹೆಂಗೆ ಮಾಡುದ್ರಿ ಸರ್? ಅವ್ರ ಕಡೆ ಅದನ್ನೇ ಹೇಳ್ತೇನೆ ರೀ. ಹಾಂ ರೀ ಸರ್, ದಾಟಿ ಬರ್ತೀನಿ ಸರ್. ಆಕಳುಗಳ್ದಾಗ ಏನು ಆ ಪ್ರಾಬ್ಲಮ್ ಇಲ್ರಿ ಸರ್. ಹಾನ್ರಿ. ಎಮ್ಮೆ ಒಳಗೆ ಮಾತ್ರ ಆ ಪ್ರಾಬ್ಲಮ್ ಐತ್ರಿ ಸರ್. ಎಮ್ಮೆ ಒಳಗೆ ಆ ಪ್ರಾಬ್ಲಮ್ ಬರ್ತಿರ್ತೈತ್ರಿ. ಆದ್ರೆ ಕರೆ ಅವ್ರನ್ನ ಅಂತ ಬಂದು ಅಂದ್ರೆ ಅವಕ್ಕೆ ಅಲ್ಲೇ ಕಟ್ತವ್ರಿ ಜಾಗದ ಮೇಲೆ. ಮತ್ತು ಅವು ಏದ ಮೇಲೆ ತಾವು ಬರೋದು ಬಂದ್ ಆಕೈತ್ರಿ. ಮತ್ತು ಅವತ್ತನ್ನ ಹೊರಗೆ ಬಿಡ್ತೀವ್ರಿ ಅವಾಗ ರೀ. ಅದಕ್ಕೆ ನಿಂಗೆ ಮುಂಜಾಗ್ರತೆ ಏನಿಲ್ರಿ. ಅವು ಬರಾಕತ್ತು ಅಂದ್ರೆ ಒಂದಿಷ್ಟು ಸ್ವಲ್ಪ ಮೇವು ಅಟ್ ಕಮ್ಮಿ ಮಾಡೋದ್ರಿ, ಒಂದಿಷ್ಟು ನೀರು ಜಾಸ್ತಿ ಭಾಳ ಕುಡ್ಸೋಂಗಿಲ್ರಿ. ಒಂದಿಟ್ಟು ಅವ್ರ ಕಡೆ ಲಕ್ಷ ಕೊಟ್ಕೋತಿದ್ರೆ ಈತ ಕಟ್ಟಾರೆ ಭಾಳ ಒಂದು 10 ದಿವಸ ಹತ್ರ ಪ್ರಾಬ್ಲಮ್ ಬರ್ತೈತ್ರಿ ಸರ್. ಈಗ ಯಾಕೆ ಬಂದ್ಮೇಲೆ ಒಂದು 10 ದಿನ ಇರಾಕ ಇಲ್ಲಿ ಬರ್ತಿರ್ತಾರ. ಒಂದೊಂದು ಏದ್ ಮೇಲೆ ಬರ್ತಾವ್ರಿ. ಏದ್ ಮೇಲ್ತಾರ ಒಂದು 10 ದಿವಸ ತಕ ಬರ್ತಾವ್ರಿ ಸರ್. ಮತ್ತು ಅವು ಕ್ಯಾಲ್ಸಿಯಂ ಕಮ್ಮಿ ಆಗಬಾರ್ದಂಗೆ ಮಾಡ್ಕೊತ ನಡೆದ್ರೆ ಅವು ಕ್ಯಾಲ್ಸಿಯಂ ಕಮ್ಮಿ ಆಗೇ ಬರ್ತಿರ್ತಾವ್ರಿ ಅವ್ರ ಮೈರಿ. ಕ್ಯಾಲ್ಸಿಯಂ ಕಮ್ಮಿ ಆಗಬಾರ್ದ್ರಿ ಮೇನ್ ಅಂದ್ರೆ. ಬರೋಬರ್. ಒಟ್ಟು ಅದ್ಭುತವಾದಂಥ ಜ್ಞಾನ ಐತಿ ಬಿಡ್ರಿ. ಹ್ಞೂ ಸರ್. ಮತ್ತು ಅವು ಮೈ ಬಂದ್ರು ನಾವು ನಮ್ಗೆ ಆತ ರೋಡ ಬಿದ್ದವನ ರೀ. ಅವು ಬಂದ್ರು ಹೊಳ್ಳಿ ಮೈ ಹಾಕಿಸಂದ ಮತ್ತು ನಾವು ಅದು ಒಂದು ಟೈಪ್ ಒಂದು ಹಗ್ಗದ ಸೇರ್ಲಿ ಅದು ಹೊಳ್ಳಿ ಮೈ ಬರ್ಬಾರ್ದಂಗೆ ಕಟ್ಕೇಸಂದ ಟಾಕಿ ಹಾಕ್ತಾರೆ. ಟಾಕಿ ಅಲ್ರಿ ಸರ್, ಅದು ಹಾಕ್ಲೇನೋ ಒಂದು ಇದು ಹಾಕಿಬಿಡ್ತೀವಿ ಸರ್. ನಾವು ಬೆಳೆ ಹಾಕಿಬಿಟ್ಬಿಡ್ತೀವಿ ಸರ್. ಬರೋಬರ್. ಹಾಂ ರೀ ಸರ್. ಸ್ನೇಹಿತರೆ, ಮತ್ತು ಇದು ಸರ್ದಾರ್ ತಂದು ಮೇವ್ಕುರಿ ಮಿಷನ್ ರೀ ಇದ್ರೆ. ಹ್ಞೂ ರೀ ಸರ್. 1,40,000 ರೂಪಾಯಿ ರೇಟ್ ಇರ್ತಾರದ್ರಿ. 1,40,000? ಹಾಂ, 1,40,000 ರೂಪಾಯಿ ರೇಟ್ ರೀ ಸರ್. ಅದು ಏನೈತ್ರಿ ಇದ್ರ ಕೆಪಾಸಿಟಿ? ಇದು ಒಂದು ಸೂಡು ಗಂಟ್ಲೆ ಮೇವು ಯಾವ್ದು ಬೇಕಾದ್ ಬಿಟ್ರು ಜಗ್ತೈತ್ರಿ ಸರ್. ಅದು ಕಬ್ಬ. ಹ್ಞೂ ರೀ, ಕಬ್ಬಲ್ರಿ ಏನಿಲ್ರಿ. ಒಂದು 10 ನಿಮಿಷನಾಗ ಇಷ್ಟು ದನಗಳಿಗೆಲ್ಲ ಮೇವು ಪೂರೈಕೆ ಮಾಡ್ತೈತ್ರಿ ಸರ್. ಮತ್ತು ಇದ್ರಿ ಪಿಟ್ರ್ ಐತೇನ್ರಿ? ಹಾಂ, ಪಿಟ್ರ್ ಇದ್ರ ಹತ್ರದ ಒಂದು 10 HP ಒಂದು ಪಿಟ್ರ್ ಐತ್ರಿ ಸರ್. ಅದಕ್ಕೆ 10 HP ಪಿಟ್ರ್ ಕುಣಿಸಿರ್ತೀವಿ ಸರ್. ಪಿಟ್ರ್ ಮೇಲೆ ಕೊಟ್ಟು ನಾವು ಮೇವು ಮೋಟ್ರ್ ಅದು ಏನು ಮಾಡಿಲ್ರಿ. ತೋಟದಾಗ ಲೈಟ್ ಕಾಡ್ತಾವ್ರಿ ಸರ್. ಬರೋಬರ್. ಟೈಮ್ ಸೀರಿಯಲ್ ಲೈಟ್ ಬರಂಗಿಲ್ಲ ಸರ್. ಈಗ ನೀವು ಇದನ್ನ ಎಲ್ಲಿಂದ ತೊಗೊಂಡಿರಿ ಸರ್? ನಾವು ಇದನ್ನ ಇದರಿಂದ ತಂದಿದ್ದು ರೀ, ಹಾರುಗಿರಿಂದ ರೀ. ಹಾರುಗಿರಿಂದ ತಂದಿದ್ರಿ ಸರ್. ಈಗ ಮತ್ತೆ ತುಟ್ಟಿ ಆಗಿರ್ಬೋದಲ್ರಿ? ಇಲ್ರಿ ಸರ್, ಈಗೇನು ಸಬ್ಸಿಡಿ ಆಗಿ ಒಟ್ಟು ಇದು ಹಾಕಿಸಂದ್ರೆ ನಮ್ದು ಇದು ಐತಿರಿ ಸರ್. ನಾವು ತಂದು ಇದನ್ನ 3 ವರ್ಷ ಹತ್ತಿರ. ಅದಕ್ಕೆ ಪೈಲ ಇದ್ದಿತ್ತು ರೀ ನಮಗೆ ಸರ್. ಇದು ಅದ ಲೆವೆಲ್ದಾಗಿಂದ ಅದ್ರ ರೇಟ್ ಸ್ವಲ್ಪ ಕಮ್ಮಿ ರೀ. ಟೈಪ್ ಏನ್ರ ಆದ್ರೂ ಅದು ಎಕ್ಸ್ಟ್ರಾ ಪೇರ್ ಇಟ್ಬಿಡಿದ್ರಿ ಸರ್ ನಾವು. ಈಗ ಇದಕ್ಕೆ ಏನ್ರ ಪ್ರಾಬ್ಲಮ್ ಆತಂದ್ರೂ ಅದನ್ನ ಫಸ್ಟ್ನೇ ಚಾಲು ಮಾಡಿ ನಾವು ಕೊರದಕ್ಕೆ ರೆಡಿ ಮಾಡ್ತೀವಿ ಸರ್. ಇದೇನೋ ಇಂದ್ರಲ್ಲನ ಇದೇಗ ಹಿಂಡೆ ಅಲ್ರಿ ಅದ? ಇದು ನಿಮ್ದು ಸ್ನೇಹಿತರೆ ಅಂದ್ರೆ ನಮ್ಮದು ಅದು ಬರ್ತೈತ್ರಿ ಅದ. ಅಣ್ಣ ಒಂದು ಸೆಕೆಂಡ್ ಬನ್ನಿ. ಇವ್ರೇನು ಶೈಲೇಜ ಅದು ಇದು ಅಂಥದ್ದು ಇಂಥದ್ದು ಏನು ಮಾಡೋದಿಲ್ಲ ಅಂತ ಡೈರೆಕ್ಟಾಗಿ ಹಸಿ ಮೇವು ತರ್ತಾರೆ ಅಥವಾ ಒಣ ಮೇವು ತರ್ತಾರೆ. ದೊಡ್ಡ ಪ್ರಮಾಣ ಮಷಿನ್ ಐತಿ, ಅದರೊಳಗೆ ಕಟ್ ಮಾಡಿ ಅದನ್ನು
ದವಣಿ ಒಳಗೆ ಇಡ್ತಾರೆ. ಇಲ್ಲಿ ತಾವು ನೋಡತ್ತೀರಿ ಎಲ್ಲ ಬಿಚ್ಚಿದ್ದು ಅನ್ನೋದಾವು, ಒಂದಕ್ಕೂ ಕಣ್ಣಿಲ್ಲ ಅಥವಾ ಹಗ್ಗಿಲ್ಲ. ತಾವು ಮೇದು ತಮಗೆ ಮತ್ತು ಬೇಕಂದ್ರೆ ವಿಶ್ರಾಂತಿ ಮತ್ತು ನೆಳಿಗೆ ಹೋಗ್ತಾವೆ. ಮಳೆ ಬಂದಾಗೂ ಅಲ್ಲಿ ಶೆಡ್ ಕೆಳಗೆ ಹೋಗ್ತಾವೆ. ಸ್ವಲ್ಪ ಸಾಯಂಕಾಲ ಇಲ್ಲಿ ಇವಕ್ಕೆ ಹಿಂಡು ಟೈಮಕ್ಕೆ ಇವರು ಇಲ್ಲೊಂದು ಗೇಟ್ ಮಾಡ್ಕೊಂಡು ಇಲ್ಲೊಂದು 30 ದನ ಹಿಡಿತಕ್ಕಂಥ ಮೂಲ ಶೆಡ್ಡಿಗೆ ಇವನ್ ತಂದು ಇಲ್ಲಿ ಹಿಂಡ್ಕೊಂಡು ಮತ್ತು ಅಲ್ಲೇ ಅವನ್ನ ಶಿಫ್ಟ್ ಮಾಡ್ತಾರಂತ. ಈ ರೀತಿ ಇವ್ರ ವ್ಯವಸ್ಥೆ ಐತಿ. ಸಾಕಷ್ಟು ಮಾಹಿತಿ ಹೇಳ್ಯಾರ. ಎಲ್ಲ ಏನು ಬಂದರೂ ಇದ್ರೊಳಗೆ ನಮಗೆ ಧೈರ್ಯ ಐತಿ ಮತ್ತು ನಮಗೆ ಸರಿಯಾದಂಥ ಜ್ಞಾನ ಇರೋದ್ರಿಂದನೇ ನಾವು ಇಷ್ಟು ದೊಡ್ಡ ಪ್ರಮಾಣದೊಳಗೆ ದನಗಳನ್ನು ನಿರ್ವಹಣೆ ಮಾಡ್ತೀವಿ ಅಂತಾರೆ. ಮತ್ತು ಹಂಗೆ ಅವ್ರಿಗೆ ಸಿಗ್ತಕ್ಕಂಥ ಒಂದು ಲಾಭದ ಒಂದು ಪ್ರಮಾಣನೂ ಅವರು ಸ್ಪಷ್ಟವಾಗಿ ಹೇಳ್ಯಾರ. ಯಾರಾದರೂ ತಮಗೆ ಇಂಥದ್ದೊಂದು ದೊಡ್ಡ ಪ್ರಮಾಣದೊಳಗೆ ಹೈನೋದ್ಯಮವನ್ನು ಮಾಡೋ ವಿಚಾರ ಇತ್ತಂದ್ರೆ ತಾವಿಲ್ಲಿ ಅವಶ್ಯವಾಗಿ ಈ ಸ್ಥಳಕ್ಕೆ ಭೇಟಿ ಕೊಡ್ಬೋದು. ಇದನ್ನು ಇದಾರ ತೋರಿಸ್ರಿ ಅದಾದ್ರೆ ಇಲ್ಲಿ ಅವ್ರಿಗೆ ನಾನು ಕೇಳಿದಾಗ ಅವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನು ಕೇಳಿದಾಗ ಅವ್ರು ಹೇಳಿದರು, ನಮ್ಮ ಕೆಲಸಗಳನ್ನು ನಮಗೆ ಬಗೆಹರಿದಿಲ್ಲ ಒಂದೊಂದು ಸರಿ. ಯಾರಿಗಾದ್ರೂ ಆಸಕ್ತಿ ಇದ್ದವರು ನನ್ನ ವಿಳಾಸವನ್ನು ಹೇಳೀನಿ, ಇಲ್ಲಿ ಸ್ವತಃ ಖುದ್ದಾಗಿ ಬಂದು ಮಾಹಿತಿ ಪಡ್ಕೋಬೋದು ಅಂದಾರೆ. ಅನ್ನಾರು ಇಲ್ಲಿ ಬರೋವ್ರಿಗೆ ನೀವು ಮಾಹಿತಿ ಹೇಳ್ತಾರಲ್ಲ? ಮಾಹಿತಿ ಹೇಳ್ತಾರೆ ಸರ್. ಬಂದ್ರೆ ಅವಶ್ಯಕತೆ ಸ್ಥಳಕ್ಕೆ ಬಂದ್ರೆ ಮಾಹಿತಿ ಹೇಳ್ತಾರೆ ಸರ್. ಇಲ್ಲಿ ಅವ್ರು ಹೇಳ್ಯಾರ. ಆಮೇಲೆ ಇದೇನ್ರಿ ಅನ್ನೋದು? ಇದು ಒಣದ್ರಿ ಇದು ಮೇವ್ರಿ. ಒಣ ಮೇವ? ಒಣದಂದ್ರೆ ಕಡ್ಲಿ ಹೊಟ್ರಿ ಮತ್ತು ಗೋಧಿ ಹೊಟ್ರಿ ಮತ್ತು ಜೋಳದ ಹೊಟ್ರಿ ಅದನ್ನೆಲ್ಲ ಕವರೇಜ್ ಮಾಡಿ ಇಟ್ಟಿದ್ರು ಸರ್. ಇದೊಂದು 6 ಟ್ರಕ್ಲೆ ತಂದು 6 ಟ್ರಕ್ ಐತ್ರ? 6 ಟ್ರಕ್ ಐತ್ರಿ ಸರ್. ಅದು ಎಷ್ಟು ಟನ್ ಐತ್ರಿ ಅದು? ಅದು 4 ಟನ್ನು ಟ್ರಕ್ ಬರ್ತಾವ್ರಿ ಸರ್. ಸ್ವಲ್ಪ ಎಬ್ಬಿಸ್ಬೋದೇನ್ರಿ ಅನ್ನೋದು? ಸರ್ ಎಬ್ಬಿಸ್ಬೋದ್ರಿ, ಬರ್ತಾನೆ ಗಪ್ಪ ಸರ್. ಒಂಚೂರು ಐತ್ರಿ ಸರ್. ಕಡ್ಲಿ ಹೊಟ್ಟೆ ಐತ್ರಿ ಮತ್ತು ಜೋಳದ ಹೊಟ್ಟು ಐತ್ರಿ ಸರ್. ಸ್ನೇಹಿತರೆ, ಇದನ್ನು ಅವರು ಒಂದು 25 ಟನ್ ಐತಿದು, 5-6 ಟ್ರಕ್ಕಿಂದ ಐತಿದು ಗೋಧಿ ಹೊಟ್ಟೆ, ಕಡ್ಲಿ ಹೊಟ್ಟೆ ಮತ್ತು ಮಳೆ ಜಾಸ್ತಿ ಬರೋಣ ಸರ್. ಇದನ್ನು ಪ್ಯಾಕ್ ಮಾಡಿ ಇಟ್ಟಿದ್ವು ರೀ. ಮಳೆ ಟೈಮ್ ಅನ್ನಂತಲೇ ಇದನ್ನು ಈ ಥರ ಇವರು ಪ್ಯಾಕ್ ಮಾಡಿ ಇಟ್ಟಾರೆ. ಚೀಲ ಅದಾವೇನ್ರಿ ಅನ್ನವ? ಚೀಲದವ್ರಿ ಸರ್. ಮತ್ತು ಗೋಧಿ ಹೊಟ್ಟೆ ಐತ್ರಿ, ಓಪನ್ ಬರ್ತೈತ್ರಿ. ಉಳ್ದ ಜೋಳದ ಹೊಟ್ರಿ ಕಡ್ಲಿ ಹೊಟ್ಟೆ ಎಲ್ಲ ಚೀಲದಾಗ ಪ್ಯಾಕ್ ಐತ್ರಿ. ಚೀಲದಾಗ? ಹ್ಞೂ ರೀ ಸರ್. ಬರೋಬರ. ಅದನ್ನ ನಾವು ಗೋಧಿ ಹೊಟ್ಟೆ ಒಳಗಿಟ್ಟಿದ್ವಿ. ಮಳೆಗಾಲ ಶುರು ಆತ್ರಲ್ಲ ಏನು? ಮಳೆಗಾಲ ಸಂಬಂಧಾಗಿ ಇದನ್ನ ಹಿಂಗೆ ಪ್ಯಾಕ್ ಮಾಡಿದ್ವಿ ಸರ್. ಮುಂದಿನ ಸಲ ಏನು ಮಾಡೋದು, ದೊಡ್ಡದೊಂದು ಶೆಡ್ ಮಾಡೋದ್ರಿ ಸರ್. ಹೌದ್ರಿ? ಅದಕ್ಕೆ ಒಂದು ಸಪ್ರೇಟ್ ಒಟ್ಟು ಸಂಬಂಧಾಗ್ಯಾರೆ ಒಂದು ಶೆಡ್ ಮಾಡಿ ಬಿಡೋದೈತ್ರಿ ಸರ್. ಅಲ್ಲೆಷ್ಟು ಬೇರೆ ಅದೊಂದು ಮಾಹಿತಿ ಕೊಟ್ಟು ಮಾಡ್ರಿ ಸರ್. ಅದನ್ನ ಅಲ್ಲ ಇಲ್ಲಿ ಹಿಂದೊಂದು ಗುಡ್ಡದ ಆಕಾರ ಕಾಣತೈತಿ ಸ್ನೇಹಿತರೆ. ಅದಕ್ಕೆ ಕಾಲಾಗ ಹೋಗಿ ಜಗಳ 2000 ಸೂಡು ಐತ್ರಿ ಅನ್ನೋದು? ಅದು 5000 ಸೂಡು ಐತ್ರಿ ಸರ್. 5000 ಸೂಡು ಐತಂತ. ಭಾಳ ಒಂದು ವೆಲ್ ಪ್ಲ್ಯಾನ್ಡಾಗಿ ಮಾಡ್ಯಾರ ಇವ್ರ ಈ ಹೈನೋದ್ಯಮವನ್ನು. ಇನ್ನೊಂದು ಇಲ್ಲಿ ಸ್ವತಃ ತಮಗೂ ತಮ್ಮ ದನಗಳಿಗೂ ಈ ಹಿಂಡಿ ಅನ್ಬೋದೇನ್ರಿ ಅದಕ್ಕೆ? ರೀ. ಇದು ವೆಜ್ ಕೇಕ್ ಅಂತ ಬಾಗಲಕೋಟೆ ಫ್ಯಾಕ್ಟ್ರಿಯಿಂದ ಬರ್ತೈತ್ರಿ ಸರ್. ಅದು ವೆಜ್ ಕೇಕ್ ಅಂತೇಳಿ? ವೆಜ್ ಕೇಕ್ ಅಂತಾರೆ. ಬಾರ್ಲಿನೂ ಅಂತಾರೆ. ಬಾರ್ಲಿ ವೆಜ್ ಕೇಕ್. ಇದನ್ನು ಇವರು ಸ್ವತಃ ತಮ್ಮ ದನಗಳಿಗೂ ತರಿಸ್ತಾರೆ. ಇಲ್ಲಿ ಸ್ಥಳೀಯ ರೈತರಿಗೇನು ಯಾರಾದ್ರೂ ಬೇಕಂದ್ರೆ ಅವ್ರಿಗೂ ಅದನ್ನ ಮಾಡ್ತಾರೆ ಸರ್. ಇದು ಕೆಜಿಗೆ ರೀ 9 ರೂಪಾಯಿಲೇ ಸಿಗ್ತೈತ್ರಿ ಸರ್. ಅದು ಗೊಂಜಾಳದೇನ್ರಿ? ಗೊಂಜಾಳ ಅಕ್ಕಿ ಎಲ್ಲ ಎತ್ನಾಲ್ ತಯಾರು ಮಾಡ್ಕೊಂಡು ಅದು ಉಳ್ದಿದ್ದಾರೆ ಸರ್. ಅದು ಬಾರ್ಲಿ ಅಂತಂದು ಬರ್ತೈತೆ ಸರ್. ಚಲೋ ಏನ್ರಿ? ಚಲೋ ರೀ ಸರ್. ನಾವು ಇದನ್ನ ಯೂಸ್ ಮಾಡಕತ್ತ ಈಗ ಸದ್ಯ 8 ವರ್ಷ ಹತ್ತಿರ ಸರ್. 8 ವರ್ಷ ಹತ್ತು ಇದನ್ನ ಯೂಸ್ ಮಾಡ್ತೀವಿ ಸರ್. ಇದ್ರದ್ದು ಅನುಕೂಲ ರೀ ದನಗಳಿಗೆ? ಅನುಕೂಲ ಅಂದ್ರೆ ಹಾಲು ಜಾಸ್ತಿ ಹಿಂಡ್ತಾವ್ರಿ ಸರ್. ಹಾನ್ರಿ. ಮತ್ತು ಮೇಯ್ ಕರಗಂಗಿಲ್ಲ ರೀ. ನಮ್ಮ ಎಮ್ಮೆಗಳೆಲ್ಲ ನೋಡಿಲ್ಲ, ಯಾವ ಒಂದು ವೀಕ್ನೆಸ್ ಇಲ್ರಿ. ಮತ್ತು ಹತ್ತಿಕಾಳು ಹಿಂಡಿಗೆ ಯಾವ್ದು ಪ್ರೆಗ್ನೆಂಟ್ ನಿಲ್ಲೋದು ಕಮ್ಮಿ ಅಂತಾರ್ರಿ. ಇದಕ್ಕೆ ಪ್ರೆಗ್ನೆಂಟ್ ನಿಲ್ಲಕ್ಕೋದು ಏನು ಹಿಂಗೆ ಪ್ರಾಬ್ಲಮ್ ಏನಿಲ್ಲ ಸರ್. ಕೋಲ್ಡ್ ಇದು ಏನು ಕೋಲ್ಡ್ ಏನು ಬರಂಗಿಲ್ಲ. ಅದು ಅವತ್ತು ಏನು ಬೇಕಿಲ್ಲ ಅದಕ್ಕೆಲ್ಲ ಇದಾಗ್ತೈತ್ರಿ ಸರ್. ಮತ್ತು ಅದ್ರೊಳಗೂ ಮಿನರಲ್ಸ್ ಎಲ್ಲ ಮಿಕ್ಸ್ ಮಾಡಿದೆ. ಅವ್ರು ಪೈಲ ಅದನ್ನ ಎತ್ನಾಲ್ ತಯಾರು ಮಾಡ್ಬೇಕಾರೆ ಅದಕ್ಕೆ ಏನು ಬೇಕು ಅದನ್ನೆಲ್ಲ ಹಾಕಿರ್ತಾರಲ್ಲ ಸರ್. ಹಿಂಗೆ ಹಾಕಿಸಂದ್ರೆ ಅದು ರೆಡಿಯಾಗಿ ಬರ್ತೈತ್ರಿ. ಬರೋಬರ್. ಇದ್ರದ್ದೇನು ನಿಮ್ಗೆ ಇದೈತೇನ್ರಿ? ಇದು ನಾವು ಡೀಲಿಂಗ್ ಹೋಯ್ತೀರಿ ಸರ್. ಡೀಲರ್ದು ರೀ ಸರ್. ನಾವು ಡೀಲರ್ ಐತೀರ? ಹಾಂ ರೀ ಸರ್. ಇಲ್ಲಿ ಸುತ್ತಮುತ್ತ ಎಷ್ಟು ಕಿಲೋಮೀಟರ್ ಇದು? ನಾವು 50 ಕಿಲೋಮೀಟರ್ ಗಂಟ್ಲೆ ಡೀಲಿಂಗ್ ಮಾಡ್ತೀವಿ ಸರ್. 50 ಕಿಲೋಮೀಟರ್? 50 ಕಿಲೋಮೀಟರ್ ಗಂಟ್ಲೆ ಡೀಲಿಂಗ್ ಮಾಡ್ತೀವಿ. ಈ ಕಡೆ ಹುಕ್ಕೇರಿ ತಕ್ಕ ಕೊಡ್ತೀವಿ, ಈ ಕಡೆ ಗೋಕಾಕ್ ತಕ್ಕನೂ ಹೋಗ್ತಾವ್ರಿ ಗಾಡಿಗಳು ರೀ. ಹೌದ್ರಿ? ಹಾಂ ರೀ ಸರ್. ಅವು ಗಾಡಿಗಳ ಮೇಲೆ ನಮ್ಮ ಪವನ್ಯರ ಹುಡುಗರ್ದವ್ರಿ, ಅವ್ರ ಮೇಂಟೆನೆನ್ಸ್ ಮಾಡ್ತಾರ್ರಿ. ನಾವು ಮಾಡಿಲ್ಲ. ನಮ್ಮ ಮಳೆ ಒಬ್ಬದಾರಿ ಅವ ಮೇಂಟೆನ್ಸ್ ಮಾಡ್ತಾರೆ ಗಾಡಿ ಮೇಲೆ ರೀ. ಬರೋಬರ್. ನಾವು ಏನೈತ್ರಿ ಗೋಟ ಆತ್ರಿ, ನಮ್ದು ಹೊಲದ ಇದಾತ್ರಿ, ಇದನ್ನೆಲ್ಲ ಮಾಡ್ತೀವಿ ಸರ್. ಯಾರು ಬೇಕಾದ್ರೂ ನಾವು ಅದನ್ನ ಅವ್ರಿಗೆ ಸ್ವಲ್ಪ ನಿಮ್ಮ ಮಳೆಗಳ ನಂಬರ್ ಕೊಡ್ಬೋದೇನ್ರಿ? ನಿಮ್ಮದು ಬೇಡ, ಭಾಳ ಗದ್ದಲದೊಳಗೆ ಇರ್ತೀರಿ. ಹಾಂ ಕೊಡ್ಬೋದು. ಸ್ವಲ್ಪ ನಿಮ್ಮ ಮಳೆ ನಂಬರ್ ಹೇಳಿದ್ರವ್ರದ್ದು ಹೇಳ್ರಲ್ಲ. ಹಾಂ ಸರ್. ನಿಂಬದ ಮತ್ತು ಬ್ಯಾಡ ಅಂತೀರಿ? ನಿಮ್ಮ ಕೆಲಸಗಳು ಜಾಸ್ತಿ ಸರ್. ಹೊಲಗಳ್ದಾಗ ಮಾಡೋದ ಮಾಡೋದ ನಮ್ದು ಜಾಸ್ತಿ ಇರ್ತೈತ್ರಿ ಸರ್. ಈ ಎಥನಾಲ್ ಕೇಕ್ ಸಲುವಾಗಿ ಆದರೂ
ನೀವು ಕೊಟ್ರಿ ಅಂದ್ರೆ ತೋರಿ ಸರ್ ನಂಬರ್ ಬೇಕಾದ್ರೆ ಹೇಳ್ರಿ. 9108 ರೀ 9108 15 9113 ರೀ 9113. ಹಾಂ ರೀ ಇದು ನಿಮ್ಮ ಹಳೆಯಂದಲ್ರಿ? ಹಾಂ ನಮ್ಮ ಹಳ್ಯಾರ ಸರ್. ಎಥನಾಲ್ ಕೇಕ್ ಸಲುವಾಗಿ ಬೇಕಂದ್ರೆ ಹಾಂ ರೀ ಸರ್ ಬಾರ್ ಅವೆಲ್ಲ ಅದನ್ನ ದಂಧೆಗೆ ಅವ್ ಮಾಡ್ತಾರೆ. ಗೋಕಾಕ್ ಅಂದ್ರೆ ಸುತ್ತಮುತ್ತ ಒಂದು 50 ಕಿಲೋಮೀಟರ್. ಗೋಕಾಕ್ ಆಗಲ್ರಿ, ಈ ಕಡೆ ಮಾಲಿಂಗ್ಪುರ ಸೈಡ್ ಇರಲ್ರಿ, ಬಾಗಲಕೋಟದಿಂದ ಬರ್ತೈತೆ ಸರ್ ಅದ. ಈ ಕಡೆ ನಿಪ್ಪಾಣಿ ಮಠ ಬೇಕಾದ್ರೂ ಈ ಕಡೆ ಸಪ್ಲೈ ಮಾಡ್ತಾರೆ. ಅವರು 4-5 ಗಾಡಿ ಸಪ್ಲೈ ಮಾಡ್ತಾರೆ. ಅದನ್ನ ಆ ದಂಧೆ ಮಾಡ್ತಾರೆ ಹೌದ್ರಿ ಸರ್. ನಮಗೇನೈತ್ರಿ, ನಮ್ಗೆ ಬಿದ್ದ ರೇಟ್ನಾಗ ನಮ್ಮನು ಗಾಡಿ ಸ್ವಂತ ಯಾರ್ದವನ ಅವ ನಡೆಸ್ತಾನ ರೀ. ನಮ್ ಬಿದ್ದ ರೇಟ್ಲೆ ಅವ್ ನಮ್ಗೆ ಇದ ಮಾಡ್ತಾರೆ ಸರ್. ಈಗ ಅಲ್ಲಿ ನಮ್ಗೆ 8 ರೂಪಾಯಿ ತಕ ಇದಾಕೈತ್ರಿ, ಇದೈತಿ ನಮ್ಗೆ 9 ರೂಪಾಯಿ ಅಂದ್ರೆ ಡೀಸೆಲ್ ಖರ್ಚು ಅಟ್ ತೊಗೊಂಡ್ ಕೇಸಿಂದ್ರಿ ನಮ್ ದನಗಳಿಗೆ ಇದು ಯೂಸ್ ಮಾಡ್ತಾರೆ ಸರ್. ಈಗ ರಿದ್ದಿ ಸಿದ್ದಿ ಒಳಗೆ ಇದು ಸಿಗ್ಬೋದು? ರಿದ್ದಿ ಸಿದ್ದಿ ಒಳಗೆ ಇಲ್ರಿ ಸರ್, ಅದು ರಿದ್ದಿ ಸಿದ್ದಿ ಒಳಗೆ ಮೇಲಿಂದ ಸ್ವೈಪೆಟ್ಟ ಬರ್ತೈತ್ರಿ. ಇದು ಪೇವರ್ ಏನೈತಿಲ್ಲ ಅದು ಎಲ್ಲ ಥರ ಇದಾದೈತಿ. ರಿದ್ದಿ ಸಿದ್ದಿ ಒಳಗೆ ರೀ ಅದು ಈಗ ಬಂದಾಗಿ ಅದು ಭಾಳ ದಿವಸ ಆತಿರಿ ಸರ್. ಇದು ಏನೈತಿಲ್ಲ ಇದು ಹಿಂಗೆ ಬರ್ತೈತ್ರಿ ಸರ್. ಇದು ಎಲ್ಲ ಥರ ಸಣ್ಣ ಇದಾದ ಸರ್. ಈಗ ದಿನ ಒಂದು ದೊಡ್ಡ ದನಕ್ಕೆ ಒಂದು ಅರ್ಧ ಕೆಜಿನೂ ಒಂದು ಇಲ್ಲ ಸರ್. ಇವು ನಮ್ಮ ಹಿಂಡು ದನಗಳಿಗೆ ರೀ 15 ಲೀಟ್ರ್ ಹಾಲು ಹಿಂಡು ದನ ಇದ್ದು ಅಂದ್ರೆ ಒಂದು 15 ಕೆಜಿ ತನಕ ಹಾಕ್ತೀವಿ ನಾವು. ಲೀಟ್ರಿಗೆ 1 ಕೆಜಿ? ಲೀಟ್ರಿಗೆ 1 ಕೆಜಿ ಇದನ್ನು ಹಾಕ್ತೀವಿ ಸರ್. ಈಗ ಅದಕ್ಕೆ ಮತ್ತೆ ಅದೇನು ಡಿಸೆಂಟ್ರಿ ಹಂಗೆ ಹೊಜ್ಕೊಳ್ಳೋದು ಹಂಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸರ್. ಇದರಿಂದ ಯಾವುದು ಪ್ರಾಬ್ಲಮ್ ಬಂದಿಲ್ಲ. ನಾವು 7 ವರ್ಷ ಆತ್ರಿ ಸರ್ ಇದನ್ನು ಯೂಸ್ ಮಾಡಕತ್ರಿಗೆ. 7ರಿಂದ 8 ವರ್ಷ ಆತ್ರಿ. ಫಸ್ಟ್ ಪೈಲ ನಾವು ತರಿಸ್ತಿದ್ವಿ ರೀ. ಈಗ ಅದನ್ನ ನಮ್ಗೆ ಅಷ್ಟ ಮಾಡ್ತೀನಿ ರೀ. ನೀವು ನಮ್ಮ ಹಳ್ಯಾ ಮಾಡ್ತಾನ ದಂಧೆಗೆ ಅದನ್ನ ನಮ್ಗೆ ಒಪ್ಪಿಸ್ಬಿಡ್ತೀವಿ. ಡೀಲರ್ಶಿಪ್ ಕೊಡಿಸ್ಬಿಡ್ತಾರೆ. ಒಳ್ಳೇದ್ರಿ. ನಂದೇ ಈ ಥರ ಇಲ್ಲಿ ಫ್ಯಾಕ್ಟ್ರಿ ಇದಾರೆ. ಈಗ ಅವ್ನು ನಮ್ಮ ಹಳ್ಯಾ ಮಾಡ್ತಾರೆ ಸರ್. ಒಳ್ಳೇದ್ರಿ ಸರ್. ಸ್ನೇಹಿತರೆ, ನಮ್ಗೆ ಇಲ್ಲಿವರೆಗೆ ಇವ್ರ ಫಾರ್ಮ್ ಬಗ್ಗೆ ಮತ್ತು ಹಸುಗಳ ಬಗ್ಗೆ, ಎಮ್ಮೆಗಳ ಬಗ್ಗೆ ಮತ್ತು ಇದು ಇನ್ನೊಂದು ವಿಶೇಷವಾದದ್ದು ಇದು ಬಾರ್ಲಿ ಕೇಕ್ ಬಗ್ಗೆನೂ ಹೇಳ್ಯಾರ. ಸಾಕಷ್ಟು ಮಾಹಿತಿಯನ್ನು ಕೊಟ್ಟಾರ ಮತ್ತು ನಮ್ಮ ಜೊತೆ ಸಾಕಷ್ಟು ಟೈಮನ್ನು ಕಳೆದಾರ. ಅಣ್ಣ, ನಮ್ಗೆ ಇಲ್ಲಿ ತನೂ ತಮ್ಮ ಟೈಮ್ ಕೊಟ್ರಿ, ಬಹುಶಃ ನೀವು ಹೊಲ್ಕೊಂಡಿದ್ರಿ. ವೈಯಕ್ತಿಕವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಮತ್ತು ಯಾರಾದರೂ ನಮ್ಮ ವೀಕ್ಷಕರು ನೀವಂತ ಫೋನ್ ನಂಬರ್ ಕೊಟ್ಟಿಲ್ಲ, ಇಲ್ಲಿ ಫೋನ್ ನಂಬರ್ ನಮ್ಮ ಹಳ್ಯಾಗ ಕಾಂಟ್ಯಾಕ್ಟ್ ಮಾಡಿರಿ. ಏನು ಪ್ರಾಬ್ಲಮ್ ಏನು ಬರಂಗಿಲ್ಲ ಸರ್. ಇಲ್ಲಿ ಬಂದು ನೋಡೋರಿದ್ರೆ ನೋಡ್ಬೋದು ಸರ್. ಸುಳ್ಳ ಒಬ್ಬೊಬ್ರು ಏನು ಮಾಡ್ತಾರೆ ಸರ್, ಫೋನ್ ನಂಬರ್ ಕೊಟ್ಟು ಅಂದ್ರೆ ರೀ ಅಲ್ಲೇ ಕುತ್ಕೊಂಡ ತಲೆ ತಿನ್ನಾಕ ಚಾಲು ಮಾಡಿಬಿಡ್ತಾರೆ ಸರ್. ಆ ಉದ್ದೇಶದಿಂದ ನಾ ಫೋನ್ ನಂಬರ್ ಕೊಡತ್ತಿಲ್ಲ ಸರ್. ಎಲ್ಲಿ ನಮ್ಮ ಊರಿಗೆ ಬಂದು ಯಾರು ಬೇಕಾದ್ರೆ ನನ್ನ ಹೆಸರು ಕೇಳಿ ಹೇಳ್ತಾರೆ ಸರ್. ನಮ್ಗೆ ಗೋಟ ತೋರ್ಸತ್ತಾರ್ರಿ. ಬಂದು ನೋಡೋರಿದ್ರೆ ನೋಡ್ಬೋದು ಸರ್. ಇಲ್ಲಿ ಬಂದು ನೋಡೋರಿಗೆ ನಾ ಪ್ರಾಬ್ಲಮ್ ಇಲ್ಲ ರೀ. ಒಬ್ಬೊಬ್ರು ಏನೋ ಒಂದು ಎಲ್ಲಿ ಇರ್ತಾರೆ ರೀ, ಅವ್ರು ಕುತ್ಕೊಂಡ್ ಕೈಸಿಂದ ರಾತ್ರಿ ಅನ್ನಂಗಿಲ್ಲ ಹಗಲಿ ಅನ್ನಂಗಿಲ್ಲ ಕಾಲ್ ಮಾಡಿ ಕಾಡಕ್ಕೆ ಇಡ್ತಾರೆ ಸರ್. ಅವ್ರಿಗೆ ನಾವು ಹೇಳೋದು ಅಂದ್ಕೂನ ನಮ್ಗೆ ಪ್ರಾಬ್ಲಮ್ ಆಕೈತೆ. ಅದಕ್ಕೆ ಬೇಡತ ಹೇಳಿದ್ರು ಸರ್. ನಾವೇನು ಇದನ್ನ ಫಾರ್ಮ್ ತೋರಿಸ್ಬಾರ್ದು ಹಂಗಿಲ್ಲ. ಏನು ನಮ್ದೇನು ಇಲ್ರಿ ಸರ್. ಅದನ್ನ ನೋಡಕ್ಕೆ ಯಾವಾಗ ಬೇಕಾದಾಗ ಎನಿ ಟೈಮ್ ನೋಡ್ಬೋದ್ರಿ ಸರ್. ಗೊತ್ತಾಕೈತಿ ನಿಮ್ಮ ತೊಂದರೆ ಮತ್ತು ಕಾಳಜಿಯನ್ನು ಗೊತ್ತಾಕೈತ್ರಿ. ಯಾರಾದರೂ ಬಂದರು ಇನ್ ಕೇಸ್ ನೋಡ್ಲಿಕ್ಕೆ ಇಲ್ಲಿ ಸ್ವಲ್ಪ ಜ್ಞಾನ ಪಡ್ಕೊಳಕ ದಯವಿಟ್ಟು ಅವ್ರಿಗೆ ತಾವು ಸಹಕರಿಸ್ರಿ ಮತ್ತು ತಮ್ಮಲ್ಲಿ ಇರೋ ಜ್ಞಾನನ ಅವ್ರಿಗೇನು ತಾವು ಹಂಚ್ರಿ. ಅವ್ರಿಗೆ ಅಗತ್ಯವಾಗಿ ತಾವು ಮಾರ್ಗದರ್ಶನ ಮಾಡ್ರಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ತಾ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಭೇಟಿಯಾಗುಂತ.